ಶ್ರೀ ಗುರುಭ್ಯೋ ನಮಃ. ಭಾಗವತ ಪ್ರತಿಪಾದ್ಯನಾದ ಶ್ರೀಕೃಷ್ಣನನ್ನು ಭಾಗವತವನ್ನು ಪ್ರಸ್ತುತಪಡಿಸಿರ್ತಕ್ಕಂತಹ ಶ್ರೀ ವೇದವ್ಯಾಸರನ್ನು ಭಕ್ತಿಜ್ಞಾನಪೂರ್ವಕವಾಗಿ ನಮಿಸಿ ಭಾಗವತದ ಚಿಂತನ ಕಾರ್ಯಕ್ರಮದಲ್ಲಿ ತೊಡಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ತೋನ್ಸೆಯ ಪೈ ಕುಟುಂಬದ ಸದಸ್ಯರು 225 ಸತ್ಯನಾರಾಯಣ ವ್ರತಗಳನ್ನು ನಡೆಸಿ ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರುವಂಥದ್ದನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಈಗ ತಾನೇ ಹೇಳಿದಂತೆ ದಿನ ಇಡೀ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಗವಂತ ಮೆಚ್ಚತಕ್ಕಂತಹ ಕಾರ್ಯಕ್ರಮದಲ್ಲಿ ತೊಡಗಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿರುವಂಥದ್ದು ತುಂಬ ಅಭಿನಂದನಾರ್ಹವಾಗಿರುವಂಥದ್ದು. ಹಾಗಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ನಿರ್ವಾಹಕರು ಒಂದು ಮಾತು ಹೇಳಿದರು. ಇವತ್ತು ಸುವಿದ್ಯೇಂದ್ರ ತೀರ್ಥರ ಪ್ರವಚನ ಮಾಲಿಕೆಯಲ್ಲಿ ನಡೀಬೇಕಿತ್ತು. ಶ್ರೀಪಾದಂಗಳವರಿಗೆ ಸ್ವಲ್ಪ ಅಸೌಖ್ಯ ಪ್ರಯುಕ್ತವಾಗಿ ಅವರ ಪ್ರತಿನಿಧಿಯಾಗಿ ನಾನು ಈ ಪ್ರವಚನ ಮಾಲಿಕೆಯನ್ನು ನಡೆಸಿಕೊಡ್ತಾ ಇದ್ದೇನೆ. ಶ್ರೀಪಾದಂಗಳವರಿಗೆ ಆದಷ್ಟು ಬೇಗ ಆ ಅಸೌಖ್ಯ ದೂರ ಆಗಿ ಮುಂದಿನ ವರ್ಷ 226ನೇ ಸತ್ಯನಾರಾಯಣ ವ್ರತದಲ್ಲಿ ಭಾಗವತ ಪ್ರವಚನ ಮಾಲಿಕೆಯನ್ನು ಸುವಿದ್ಯೇಂದ್ರ ತೀರ್ಥರೇ ನಡೆಸುವಂತಾಗಬೇಕು. ಅವರನ್ನು ತಾವು ಆಹ್ವಾನಿಸಿ ಅವರ ಮೂಲಕ ಪ್ರವಚನವನ್ನು ಕೇಳುವಂತಾಗಬೇಕು. ಆ ರೀತಿ ಅವರ ಆರಾಧ್ಯನಾಗಿರ್ತಕ್ಕಂತಹ ರಾಮಚಂದ್ರ ದೇವ ಅವರಿಗೆ ಅನುಗ್ರಹ ಮಾಡಬೇಕು ಅಂತ ನಾವೆಲ್ಲ ಪ್ರಾರ್ಥಿಸೋಣ. ಭಾಗವತದ ಪ್ರವಚನವನ್ನು ಶ್ರವಣ ಮಾಡುವಾಗ ಭಾಗವತ ಪ್ರವಚನದಿಂದ ಏನು ಪ್ರಯೋಜನ ಅನ್ನೋದನ್ನು ನಾವು ಮೊದಲು ಗಟ್ಟಿ ಮಾಡಿಕೊಳ್ಬೇಕಾದ. ಸಾಮಾನ್ಯ ನಮ್ಮೆಲ್ಲ ಪ್ರವೃತ್ತಿ ಪ್ರಯೋಜನವನ್ನು ಪರಿಶೀಲಿಸಿ ಅದರ ಹಿನ್ನೆಲೆಯಾಗಿ ಇರುವಂಥದ್ದು. ಭಾಗವತ ಪ್ರವಚನವನ್ನು ಕೇಳಿದಾಗ ಅದರ ಶ್ರವಣ ನಡೆಸಿದರೆ ಏನು ಪ್ರಯೋಜನ? ಭಾಗವತವನ್ನೇ ರಚನೆ ಮಾಡಿರ್ತಕ್ಕಂತಹ ವೇದವ್ಯಾಸರು ಪದ್ಮಪುರಾಣದಲ್ಲಿ ಭಾಗವತ ಶ್ರವಣ ನಡೆಸಿದರೆ ಏನು ಪ್ರಯೋಜನ ಅಂತ 4-5 ಪ್ರಯೋಜನಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಮೊದಲನೇದಾಗಿ ನಮ್ಮ ಜೀವನ ಸಾರ್ಥಕ ಆಗಬೇಕಾಗಿದ್ದರೆ 3 ಆಧ್ಯಾತ್ಮಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾರೆ ಶಾಸ್ತ್ರಗಳು. ಭಕ್ತಿ, ಜ್ಞಾನ, ವೈರಾಗ್ಯ. ದೇವರಲ್ಲಿ ಭಕ್ತಿ, ದೇವರ ಜ್ಞಾನ, ಈ ಸಾಂಸಾರಿಕ ಪದಾರ್ಥಗಳಲ್ಲಿ ವೈರಾಗ್ಯ. ಈ 3 ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಮಾನವ ಜೀವನ ಸಾರ್ಥಕವಾಗುತ್ತೆ ಅಂತ ಶಾಸ್ತ್ರಕಾರರು ಮತ್ತೆ ಮತ್ತೆ ಪ್ರತಿಪಾದನೆ ಮಾಡ್ತಾರೆ. ಭಾಗವತದಲ್ಲೂ ಬಂದಿರತಕ್ಕಂಥ ವಿಷಯ. ಈ ಭಕ್ತಿಜ್ಞಾನ ವೈರಾಗ್ಯದ ಸಂಪಾದನೆಗೆ ಭಾಗವತ ಅನ್ನೋದು ಮುಖ್ಯವಾಗಿರ್ತಕ್ಕಂತಹ ಸಾಧನೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಒಂದು ಆಖ್ಯಾಯಿಕೆ. ನಾರದರು ಬೇರೆ ಬೇರೆ ಕ್ಷೇತ್ರವನ್ನು ಭೇಟಿ ಮಾಡಿ ವೃಂದಾವನಕ್ಕೆ ಬಂದಿದ್ದಾರಂತೆ. ವೃಂದಾವನದಲ್ಲಿ ಒಂದು ವಿಚಿತ್ರವಾದ ದೃಶ್ಯವನ್ನು ಕಂಡಿದ್ದಾರೆ. ಒಬ್ಬ ತರುಣಿ ಕೂತಿದ್ದಾಳೆ, ಪಕ್ಕದಲ್ಲಿ 2 ಮುದುಕರಾಗಿರ್ತಕ್ಕಂಥ 2 ಮಕ್ಕಳು ಬಿದ್ದಿದ್ದಾರೆ. ನಾರದರು ವಿಚಾರಿಸ್ತಾ ಇದ್ದಾರೆ, ಏನಮ್ಮ ಇದು ಅಂತ. ಆ ತರುಣಿ ಹೇಳ್ತಾಳೆ, ನಾನು ಭಕ್ತಿ. ಈ ಇಬ್ಬರು ವೈರಾಗ್ಯ ಮತ್ತು ಜ್ಞಾನ. ಇವರೀಗ ವೃದ್ಧಾಪ್ಯವನ್ನು ಹೊಂದಿದ್ದಾರೆ. ಕಲಿಕಾಲ ಆಗಿರುವುದರಿಂದಾಗಿ, ಕಲಿಕಾಲದ ಪ್ರಭಾವದಿಂದಾಗಿ ಇವರೀಗ ವೃದ್ಧಾಪ್ಯವನ್ನು ಹೊಂದಿದ್ದಾರೆ. ನಾನು ಕೂಡ ವೃದ್ಧಾಪ್ಯವನ್ನು ಹೊಂದಿದವಳು ವೃಂದಾವನಕ್ಕೆ ಬಂದದ್ರಿಂದಾಗಿ, ಕೃಷ್ಣನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದ ವೃಂದಾವನಕ್ಕೆ ಬಂದಿದ್ದರಿಂದಾಗಿ ನನ್ನ ವೃದ್ಧಾಪ್ಯ ಹೋಗಿ ನನಗೆ ತಾರುಣ್ಯ ಬಂದಿದೆ. ಆದರೆ ತನ್ನ 2 ಮಕ್ಕಳು ಮಾತ್ರ ಮುದಿತನಕ್ಕೆ ಒಳಗಾಗಿದ್ದಾರೆ. ಏನು ಪ್ರಯತ್ನ ಪಟ್ಟರೂ ಕೂಡ ಇವರ ವೃದ್ಧಾಪ್ಯವನ್ನು ನನಗೆ ದೂರ ಮಾಡಲಿಕ್ಕೆ ಆಗಿಲ್ಲ. ನಾರದರೆ, ದಯವಿಟ್ಟು ನೀವು ಯಾವುದಾದ್ರೂ ಒಂದು ಉಪಾಯವನ್ನು ಸೂಚಿಸಬೇಕು ಅಂತ ಆ ತರುಣಿ ಕೇಳಿದಾಗ ನಾರದರು ತುಂಬ ಯೋಚನೆ ಮಾಡ್ತಾರೆ. ಅವರಿಗೆ ಏನು ತೋಚುವುದಿಲ್ಲ. ಕೊನೆಗೆ ಕ್ರಮೇಣ ನಾನು ಹೇಳ್ತೇನೆ ಅಂತ ಮತ್ತೆ ಸಂಚಾರವನ್ನು ಮುಂದುವರಿಸ್ತಾರೆ.
ಕ್ರಮೇಣ ಅವರಿಗೆ ಚತುರ್ಮುಖನ ಮಾನಸ ಪುತ್ರರು ಸನಕ, ಸನಂದನ, ಸನಾತನ, ಸನತ್ಕುಮಾರ ಇವರ ಭೇಟಿಯಾಗುತ್ತೆ. ಅವರ ಎದುರು ನಾರದರು ಈ ಪ್ರಶ್ನೆಯನ್ನು ಇಡ್ತಾರೆ. ನಾನು ವೃಂದಾವನಕ್ಕೆ ಹೋಗಿದ್ದೆ, ಅಲ್ಲಿ ಇಂತಹ ಒಂದು ದೃಶ್ಯವನ್ನು ಕಂಡಿದ್ದೆ. ಅಲ್ಲಿ ಆ ತರುಣಿ ನನ್ನ ಹತ್ರ ಒಂದು ಪ್ರಶ್ನೆ ಮಾಡಿದ್ಲು, ಆ ಪ್ರಶ್ನೆಗೆ ನಾನು ಹೇಗೆ ಉತ್ತರ ಕೊಡಲಿ ಅಂತ ನಕ್ಕು ಬಿಟ್ಟರು ಅವರು ಸನಕಾದಿಗಳು. ಅದಕ್ಕೆ ಒಂದೇ ಒಂದು ಒಳ್ಳೆಯ ಉಪಾಯ, ಭಾಗವತ ಶ್ರವಣ ಮಾಡಬೇಕು. ಭಾಗವತ ಪ್ರವಚನ ಮಾಡಿ ಆ ಶ್ರವಣ ಮಾಡಿಬಿಟ್ರೆ ಆ ತರುಣಿಯ 2 ವೃದ್ಧ ಮಕ್ಕಳು ಕೂಡ ಮತ್ತೆ ತಾರುಣ್ಯಕ್ಕೆ ಒಳಗಾಗ್ತಾರೆ. ಹಾಗಾದರೆ ನೀವೇ ನಡೆಸಿಕೊಡ್ಬೇಕು ಅಂತ ನಾರದರು ಹೇಳಿದಾಗ ಆ ಸನಕಾದಿಗಳು ಚತುರ್ಮುಖನ ಮಾನಸ ಪುತ್ರರವರು ಅವರು ಬಂದು ವೃಂದಾವನದಲ್ಲಿ ಭಾಗವತ ಪ್ರವಚನ ನಡೆಸ್ತಾರೆ. ಅದನ್ನು ಕೇಳ್ತಾ ಕೇಳ್ತಾ ಇದ್ದ ಹಾಗೇನೆ ಆ 2 ಮಕ್ಕಳ, ಯಾವ 2 ಮಕ್ಕಳು ವೈರಾಗ್ಯ ಮತ್ತು ಜ್ಞಾನ ಅಂತ ಆ ತರುಣಿ ಗುರುತಿಸಿಕೊಟ್ಲು, ಅಂತಹ 2 ಮಕ್ಕಳು ಮತ್ತೆ ತಾರುಣ್ಯಕ್ಕೆ ಒಳಗಾಗಿದ್ದಾರೆ. ಹೀಗೊಂದೊಂದು ಆಲಂಕಾರಿಕ ಕಥೆಯನ್ನು ಪ್ರಸ್ತುತಪಡಿಸಿ ವೇದವ್ಯಾಸರು ಪದ್ಮಪುರಾಣದಲ್ಲಿ, ಹಾಗಾದರೆ ಜ್ಞಾನಭಕ್ತಿ ವೈರಾಗ್ಯ ಇವುಗಳು ತಾರುಣ್ಯಕ್ಕೆ ಒಳಗಾಗಿ ಅಂದರೆ ಸಮೃದ್ಧವಾಗಿ ನಮ್ಮಲ್ಲಿ ಇರಬೇಕಾಗಿದ್ದರೆ ವಿಶೇಷವಾಗಿ ಭಾಗವತದ ಚಿಂತನೆ ನಡೆಸಬೇಕು ಅಂತ ಹೀಗೆ ಸೂಚ್ಯವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ. ಹಾಗೆ ಸಾಮಾನ್ಯ ನಮಗೆ ನಮ್ಮ ಪಿತೃಗಳಿಗೆ ಸದ್ಗತಿಯಾಗಬೇಕು. ಪಿತೃಗಳು ದುರ್ಗತಿಗೆ ಒಳಗಾಗಿಬಿಟ್ರೆ ನಾವು ಮನೆಯಲ್ಲಿ ಏನು ಸಾಧನೆ ಮಾಡಿದರೂ ಕೂಡ ಅದು ನಮಗೆ ದಕ್ಕುವುದಿಲ್ಲ. ನಾವು ಜ್ಯೋತಿಷ್ಕರ ಹತ್ರ ಹೋಗಿ ಕೇಳಿದರೆ ಅವರು ಇದನ್ನೇ ಹೇಳ್ತಾರೆ, ನಿಮ್ಮ ಹಿರಿಯರು ಯಾರೋ ಅವರಿಗೆ ದುರ್ಗತಿಯಾಗಿದೆ, ಹಾಗಾಗಿ ಅವರಿಗೆ ಸದ್ಗತಿ ಆಗದೆ ನಿಮಗೆ ಮನೆಯಲ್ಲಿ ಶ್ರೇಯಸ್ಸಾಗುವುದಿಲ್ಲ ಅಂತ. ಇದು ಸಾಮಾನ್ಯವಾಗಿ ಜ್ಯೋತಿಷ್ಕರು ಹೇಳ್ತಕ್ಕಂತಹ ಒಂದು ಪ್ರಮೇಯ. ಹಿರಿಯರಿಗೆ ಸದ್ಗತಿ ಆಗಬೇಕಾಗಿದ್ದರೆ ಭಾಗವತ ಶ್ರವಣ ನಡೆಸಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ಅಲ್ಲಿ ಪ್ರಸ್ತುತಪಡಿಸ್ತಾರೆ. ಗೋಕರ್ಣ ಮತ್ತು ದುಂದುಕಾರಿ ಅಂತ 2 ಸಹೋದರರು. ಅದರಲ್ಲಿ ಗೋಕರ್ಣ ಬಹಳ ಸದಾಚಾರಿ, ದುಂದುಕಾರಿ ಅಷ್ಟೇ ದುರಾಚಾರಿ. ದುರಾಚಾರಗಳನ್ನು ಎಸಗಿ 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 ದುಂದುಕಾರಿ ಸತ್ತು ಹೋಗಿದ್ದಾನೆ. ಸತ್ತು ಹೋದರೆ ಅವನಿಗೆ ಪಿಶಾಚತ್ವ ಬಂದಿದೆ. ಪಿಶಾಚತ್ವದ ಲಕ್ಷಣ ಏನು ಅಂದರೆ ಅದು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರುತ್ತೆ, ನೀರಡಿಕೆ ಆಗ್ತಾ ಇರುತ್ತೆ, ಹಸಿವು ಆಗ್ತಾ ಇರುತ್ತೆ. ನೀರಿದ್ರೂ ಕೂಡ ಹಸಿವನ್ನು ನಿವಾರಣೆ ಮಾಡಲಿಕ್ಕೆ ಹಣ್ಣು ಹಪ್ಪಲು ಇದ್ದು ಕೂಡ ಅದನ್ನು ತಿನ್ನಲಿಕ್ಕಾಗೋದಿಲ್ಲ, ಕುಡಿಲಿಕ್ಕಾಗೋದಿಲ್ಲ. ಹಾಗಾಗಿ ಆ ದುಂದುಕಾರಿ, ಪಿಶಾಚತ್ವವನ್ನು ಹೊಂದಿರತಕ್ಕಂಥ ದುಂದುಕಾರಿ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ದಾನೆ. ಕೊನೆಗೆ ಗೋಕರ್ಣನ ಹತ್ರ ಬಂದ. ಗೋಕರ್ಣನ ಹತ್ರ ಬಂದು, ನೋಡು, ನಾನೀಗ ಪಿಶಾಚತ್ವವನ್ನು ಹೊಂದಿದ್ದೇನೆ, ನನ್ನ ದುರಾಚಾರ ಪ್ರಯುಕ್ತವಾಗಿ ನನಗೆ ಸದ್ಗತಿ ಆಗಬೇಕು, ಏನಾದರೂ ಮಾಡು ಅಂತ. ಗೋಕರ್ಣ ಹೇಳ್ತಾನೆ, ಏನು ಮಾಡಲಿ, ನಿನ್ನ ಹೆಸರಲ್ಲಿ ಸಾಕಷ್ಟು ಶ್ರಾದ್ದಗಳನ್ನು ಮಾಡ್ತೇನೆ. ಶ್ರಾದ್ದಗಳನ್ನು ಮಾಡಿದಾಗ ಪಿತೃಗಳಿಗೆ ಸದ್ಗತಿ ಆಗುತ್ತೆ ಅಂತ ಶಾಸ್ತ್ರದಲ್ಲಿರುವಂಥದ್ದು. ಶ್ರಾದ್ದಗಳನ್ನು ಮಾಡ್ತೇನೆ ಅಂತ ಹೇಳಿದರೆ ಎಷ್ಟು ಶ್ರಾದ್ದ ಮಾಡಿದರೂ ಕೂಡ ನನಗೆ ಸದ್ಗತಿ ಆಗಲಿಕ್ಕಿಲ್ಲ. ನನಗೆ ಸದ್ಗತಿ ಆಗಬೇಕಾಗಿದ್ದರೆ ಭಾಗವತ ಪುರಾಣದ ಒಂದು ಪ್ರವಚನ ಶ್ರವಣದ ಒಂದು ವ್ಯವಸ್ಥೆ ಮಾಡಬೇಕು. ಹಾಗಂತ ನನಗೆ ಸೂರ್ಯನಲ್ಲಿರುವ ಸೂರ್ಯನಾರಾಯಣ ಸೂಚನೆ ನೀಡಿದ್ದಾನೆ. ಹಾಗಾಗಿ ನಿನ್ನ ಹತ್ರ ನಾನು ಬರ್ತಾ ಇದ್ದೇನೆ, ನನ್ನ ಸಹೋದರ, ಹಾಗಾಗಿ ನೀನು ನನ್ನ ಬಗ್ಗೆ ಇಷ್ಟು ಉಪಕಾರ ಮಾಡಬೇಕು ಅಂದಾಗ ಗೋಕರ್ಣ ಒಂದು ಭಾಗವತ ಸಪ್ತಾಹಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಆ ವ್ಯವಸ್ಥೆ ಮಾಡಿದ್ದಾನೆ ಅಂತ ಗೊತ್ತಾದ ಕೂಡಲೇ ದುಂದುಕಾರಿ ಏನು ಮಾಡಿದ ಅಂದರೆ, ಪಿಶಾಚ ರೂಪದಲ್ಲಿದ್ದಾನೆ, ಅಲ್ಲೊಂದು ಬಿದಿರಿತ್ತಂತೆ. 12 ಗಂಟುಗಳನ್ನು ಒಳಗೊಂಡ ಒಂದು ಬಿದಿರು, ಅದರ ಒಳಗೆ ಬಂದು ಸೇರ್ಕೊಂಡು ಬಿಟ್ಟಿದ್ದಾನೆ. ಅಲ್ಲಿ ಪ್ರವಚನ ಆಗ್ತಾ ಇದೆ. ಪ್ರವಚನ ಆಗ್ತಾ ಇದ್ದಂತೆ ಒಂದೊಂದು ಸ್ಕಂದದ ಪ್ರವಚನ ಕೇಳಿದ ಕೂಡಲೇ ಆ ಬಿದಿರಿನ ಗಂಟು ಒಡಿತಾ ಇದೆ. ಹೀಗೆ 12 ಸ್ಕಂದದ ಪ್ರವಚನಗಳನ್ನು ಕೇಳಿದ ಕೂಡಲೇ 12 ಬಿಡಿದು ಆ ಬಿದಿರಿನ ಗಂಟುಗಳು ಕೂಡ ಮುರಿದು ಹೋಗಿದೆ. ಅದರ ಒಳಗಿರ್ತಕ್ಕಂಥ ಪಿಶಾಚತ್ವವನ್ನು ಅದು ದೂರ ಮಾಡಿ ಒಳ್ಳೆಯ ಶರೀರವನ್ನು ಹೊಂದಿ ಅವ ಸದ್ಗತಿಯನ್ನು ಹೊಂದಿದ ಅಂತ ಪದ್ಮಪುರಾಣ ಈ ಕಥೆಯನ್ನು ಪ್ರಸ್ತುತಪಡಿಸುವ ಮೂಲಕ ನಮ್ಮ ಹಿರಿಯರಿಗೆ ಏನಾದರೂ ದುರ್ಗತಿಯಾಗಿದ್ದರೆ ಅದಕ್ಕೆ ಸದ್ಗತಿಯಾಗುವುದಕ್ಕೆ ಆ ಹೆಸರಿನಲ್ಲಿ ಭಾಗವತದ ಶ್ರವಣ ನಡೆಸಬೇಕು ಅಂತ ಸೂಚನೆಯನ್ನು ನೀಡಿದೆ.
ಬೇರೆ ಪುರಾಣಗಳಿಗೆ ಇಲ್ಲದ ಈ ಮಹಿಮೆ ಭಾಗವತಕ್ಕೆ ಯಾಕೆ ಬಂದಿದೆ ಅದನ್ನು ಕೂಡ ಪದ್ಮಪುರಾಣ ಹೇಳುತ್ತೆ. ಕೃಷ್ಣ 106 ವರ್ಷ ಇಲ್ಲಿ ದೃಶ್ಯನಾಗಿ ಇದ್ದ. ಗಮನಿಸಿ, ರಾಮಚಂದ್ರ 13,000 ವರ್ಷ ಭೂಮಿಯಲ್ಲಿದ್ದ. ಕೃಷ್ಣ 106 ವರ್ಷ ಇದ್ದಿರುವಂತ. 106 ವರ್ಷ ಇದ್ದು ತಾನು ಮೂಲ ರೂಪಕ್ಕೆ ಸೇರ್ತೇನೆ ಅಂದಾಗ ಉದ್ಧವ ಬಂದ. ಕೃಷ್ಣ, ನೀನು ಹೋಗಬಾರ್ದು, ನೀನು ಇಲ್ಲಿ ಇದ್ದರೆ ನಿನ್ನ ಮಾಧ್ಯಮದಲ್ಲಿ ನಿನ್ನ ಸೇವೆಯ ರೂಪದಲ್ಲಿ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕಾಗುತ್ತೆ, ನೀನು ಹೋಗಬಾರ್ದು ಅಂತ ಪಟ್ಟು ಹಿಡಿದಿದ್ದಾನೆ. ಉದ್ಧವ ಕೃಷ್ಣನ ಮಹಾಭಕ್ತ. ಕೃಷ್ಣ ಹೇಳಿದ, ಅವ ಭಕ್ತವತ್ಸಲ ಕೃಷ್ಣ. ಉದ್ಧವ, ನಾನು ಅವತಾರ ಮಾಡುವಾಗಲೇ 106 ವರ್ಷ ಇಲ್ಲಿ ಇರುವುದು ಅಂತ ಸಂಕಲ್ಪ ಮಾಡಿಯೇ ಬಂದದ್ದು. ನನ್ನನ್ನು ಸತ್ಯ ಸಂಕಲ್ಪ ಅಂತ ಕರೀತಾರೆ. ನನ್ನ ಸಂಕಲ್ಪ ಎಂದೂ ಸುಳ್ಳಾಗುವುದಿಲ್ಲ, ನಾನು ಮೂಲ ರೂಪವನ್ನು ಸೇರಲೇಬೇಕು. ಆದರೆ ನಿನ್ನ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಒಂದು ಉಪಾಯ ನಾನು ಹೇಳ್ತೇನೆ. ನನ್ನ ಮಹಿಮೆಯನ್ನು ಪ್ರತಿಪಾದಿಸ್ತಕ್ಕಂತಹ ಭಾಗವತ, ಆ ಭಾಗವತದಲ್ಲಿ ನನ್ನ ವಿಶೇಷ ಸನ್ನಿಧಾನ ಬರುವಂತೆ ಮಾಡ್ತೇನೆ. ಹಾಗಾಗಿ ನನ್ನ ಪ್ರತಿನಿಧಿಯಾಗಿ ನೀನು ಭಾಗವತವನ್ನು ಸೇವೆ ಮಾಡಿ ನೀನು ಸಾಕಷ್ಟು ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಬಹುದು ಅಂತ ಹೇಳಿ, ಸ್ವಕೀಯಂ ಯದ್ಭವತ್ತೇಜ, ತನ್ನ ತೇಜಸ್ಸನ್ನು ತಚ್ಚ ಭಾಗವತೇ ದದ, ತನ್ನ ತೇಜಸ್ಸನ್ನು ಭಾಗವತದಲ್ಲಿ ಬರುವಂತೆ ಮಾಡಿದ್ದಾನೆ. ತೇನೇಯಂ ವಾಂಗ್ಮಯೀ ಮೂರ್ತಿ ಅಂತ ಪದ್ಮಪುರಾಣ ಹೇಳುತ್ತೆ. ಹಾಗಾಗಿ ಭಾಗವತ ಅನ್ನೋದು 12 ಸ್ಕಂಧಗಳನ್ನು 18,000 ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಭಾಗವತ ಅನ್ನೋದು ಕೃಷ್ಣನ ವಾಂಗ್ಮಯ ಮೂರ್ತಿ. ದೇವರ ಬೇರೆ ಬೇರೆ ಮೂರ್ತಿಯನ್ನು ನಾವು ಆರಾಧನೆ ಮಾಡ್ತೇವೆ. ಕೃಷ್ಣ ನಮಗೆ ಈಗ ಕಾಣಿಸುವುದಿಲ್ಲ, ಆದರೆ ಅವನ ಮೂರ್ತಿ ವಾಂಗ್ಮಯ ಮೂರ್ತಿ ಯಾವುದು ಅಂದರೆ ಭಾಗವತ. 18,000ದಲ್ಲಿ ಯಾವ ಶ್ಲೋಕ ಬೇಕಾದರೂ ನೀವು ತಗೊಳ್ಳಿ, ಅದೊಂದು ಕೃಷ್ಣನ ವಾಂಗ್ಮಯ ಮೂರ್ತಿಯ ಅದೊಂದು ಭಾಗ. ಅದನ್ನು ನೀವು ಆ ಅನುಸಂಧಾನದಿಂದ ಅದನ್ನು ಉಪಾಸನೆ ಮಾಡಿದರೆ, ಅದರ ಶ್ರವಣ ಮಾಡಿದರೆ ಕೃಷ್ಣನನ್ನು ಆರಾಧನೆ ಮಾಡಿದ ಪುಣ್ಯ ಬರುತ್ತೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಹಾಗಾಗಿ 18 ಪುರಾಣಗಳನ್ನು ವೇದವ್ಯಾಸರೇ ಮಾಡಿರುವಂಥದ್ದು. 17 ಪುರಾಣ, ಉಳಿದ 17 ಪುರಾಣಗಳಿಗಿಂತಲೂ 18ನೇ ಪುರಾಣವಾದ ಈ ಭಾಗವತಕ್ಕೆ ಇಷ್ಟು ಮಹತ್ವ ಬರಲಿಕ್ಕೆ ಇದು ಕಾರಣ. ವಿಶೇಷವಾಗಿ ಕೃಷ್ಣ ತನ್ನ ತೇಜಸ್ಸನ್ನು ಅದರಲ್ಲಿ ಇಟ್ಟಿದ್ದಾನೆ ಅನ್ನುವುದನ್ನು ಗಮನಿಸಬೇಕಾದದ್ದು. ಭಾಗವತದಲ್ಲೇ ಬರುತ್ತೆ, ಗೋಪಿಕಾ ಸ್ತ್ರೀಯರು ಕೃಷ್ಣನ ಹತ್ರ ಒಂದು ಪ್ರಾರ್ಥನೆ ಮಾಡುವಂಥ, ಗೋಪಿಕಾ ಗೀತೆಯಲ್ಲಿ ಬರುವಂಥ ಒಂದು ಮಾತು, ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ಕೃಷ್ಣನ ಸಮಶ್ಚಮದಲ್ಲೇ ಗೋಪಿಕಾ ಸ್ತ್ರೀಯರು ಕೃಷ್ಣನ ಕಥೆಯನ್ನು ಹೊಗಳ್ತಾ ಇದ್ದಾರೆ. ಇದನ್ನು ಮೌನವಾಗಿ ಕೃಷ್ಣ ಒಪ್ಪಿಕೊಂಡಿದ್ದಾನೆ. ನೀವು ಇದರಲ್ಲೆಲ್ಲ ಬೇರೆ ಬೇರೆ ವಿಶೇಷಣಗಳನ್ನೆಲ್ಲ ಹಾಕಿದ್ದೀರಿ, ಅದನ್ನೆಲ್ಲ ನಾನು ಒಪ್ಪುವುದಿಲ್ಲ ಅಂತ ಹೇಳಲಿಲ್ಲ. ಕೃಷ್ಣ ಮೌನವಾಗಿ ಒಪ್ಪಿಕೊಂಡಿದ್ದಾನೆ. ಹಾಗಾಗಿ ಕೃಷ್ಣನ ಒಪ್ಪಿಗೆಗೆ ಒಳಗಾಗಿರ್ತಕ್ಕಂಥ ಮಹಿಮೆಗಳು ಇವು, ಗಮನಿಸಬೇಕಾದದ್ದು. ಅವರು ಹೇಳ್ತಾರೆ, ತವ ಕಥಾಮೃತಂ, ಕೃಷ್ಣ ನಿನ್ನ ಲೀಲೆಗಳನ್ನು ಮಹಿಮೆಗಳನ್ನು ಒಳಗೊಂಡಿರ್ತಕ್ಕಂಥ ನಿನ್ನ ಚರಿತ್ರೆ ಇದೆಯಲ್ಲ, ಅದು ಬರೇ ಜಡ ಶಬ್ದಗಳಲ್ಲ, ಅದು ಅಮೃತ. ಅಮೃತ ಕುಡಿದಾಗ ಹೇಗೆ ಚೇತರಿಕೆ ಉಂಟಾಗುತ್ತೆ, ಹಾಗೆ ನಿನ್ನ ಕಥೆಗಳನ್ನು ಕಥೆಯಲ್ಲಿ ಘಟಕಗಳಾಗಿರ್ತಕ್ಕಂತಹ ಲೀಲೆಗಳನ್ನು ಮಹಿಮೆಯನ್ನು ಒಂದೊಂದೇ ಕೇಳ್ತಾ ಇರುವಾಗ ಅಮೃತ ಕುಡಿದಂತೆ ನವ ಚೈತನ್ಯ ಉಂಟಾಗುತ್ತೆ. ತಪ್ತ ಜೀವನಂ, ಸಂಸಾರದಲ್ಲಿ ಬಹಳ ತಾಪಕ್ಕೆ ಒಳಗಾಗಿ ಸಾಕಪ್ಪ ಈ ಸಂಸಾರದ ಒಂದು ಸಂಪರ್ಕ ಅಂತ ಒಳಗಾದಾಗ ಕೃಷ್ಣನ ಕಥೆ ಕೇಳಿದಾಗ ಒಳ್ಳೆಯ ಚೈತನ್ಯ ಉಂಟಾಗುತ್ತೆ. ಕವಿಭಿರೀಡಿತಂ, ಇದು ಬರೇ ಕೆಲಸ ಇಲ್ಲದೆ ಇರತಕ್ಕಂತಹ ಅಜ್ಜಿ ಕತೆ ಹಾಗೆ ಕೇಳುವುದಲ್ಲ, ಜ್ಞಾನಿಗಳಲ್ಲೂ ಇದನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾರೆ. ಕೃಷ್ಣ ಬೆಣ್ಣೆ ಕದ್ದ ಅಂದಾಗ ಏನು ಬೆಣ್ಣೆ ಕಡಿತಾರೆ, ಎಲ್ಲ ಮಕ್ಕಳು ಕಡಿತಾರೆ, ಏನು? ಕವಿಗಳು ಅದಕ್ಕೆ ಬೇರೆ ಅರ್ಥ ಹೇಳ್ತಾರೆ.
ಕೃಷ್ಣ ಬೆಣ್ಣೆ ಕದಿಯುವುದು ಅಂದರೆ ಅದರ ಆಧ್ಯಾತ್ಮಿಕ ಹಿನ್ನೆಲೆ ಹೀಗಿದೆ ಅಂತೆಲ್ಲ ಅರ್ಥೈಸ್ತಾರೆ. ಪ್ರತಿಯೊಂದು ಕೃಷ್ಣನ ಲೀಲೆಗಳಿಗೂ ಮಹಿಮೆಗಳಿಗೂ ಜ್ಞಾನಿಗಳು ಬೇರೆ ಬೇರೆ ಅರ್ಥ ಹಚ್ಚಿದ್ದಾರೆ. ಹಾಗಾಗಿ ಕವಿಭಿಹಿ ಈಡಿತಂ ಕಲ್ಮಷಾಪಹಂ, ನಮಗೆ ಅರಿವಿಲ್ಲದಂತೆಯೇ ನಮ್ಮ ಹೃದಯದಲ್ಲಿರುವ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಪಾಪದ ಕಲ್ಮಶ ಪರಿಹಾರವಾಗುತ್ತೆ. ಗಮನಿಸಬೇಕಾದದ್ದು ಇದು ಕೃಷ್ಣನ ಕಥೆಗೆ ಇಂತಹ ಒಂದು ಮಹಿಮೆ ಇದೆ. ಮುಂದೆ ಉಗ್ರಶ್ರವಸೂತರು ನೇಮಿಷಾರಣ್ಯದಲ್ಲಿ ಶೌನಕಾದಿಗಳಿಗೆ ಹೇಳುವಾಗ ಈ ಒಂದು ಮಾತನ್ನು ಹೇಳ್ತಾರೆ, ಗಮನಿಸಬೇಕಾದದ್ದು. ಸಾಮಾನ್ಯವಾಗಿ ನಮಗೆ ಒಂದು ಸಂದೇಹ ಇರುತ್ತೆ, ಕೃಷ್ಣನ ಕಥೆ ಅಂತ ಹೇಳ್ತೀರಿ, 18,000 ಶ್ಲೋಕಗಳು, 12 ಸ್ಕಂದಗಳು, ಇವುಗಳನ್ನು ಕೇಳಿ ಮನನ ಮಾಡುವಷ್ಟು ನಮಗೆ ತಾಕತ್ತಿಲ್ಲ. ನಮ್ಮ ಜೀವನ ತುಂಬ ನಮಗೆ ಪಾಪ ತುಂಬಿಬಿಟ್ಟಿದೆ. ಪಾಪದ ಕೊಡದಿಂದ ತುಂಬಿದವರು ನಾವು ಹೇಗೆ ಕೃಷ್ಣನ ಕಥೆಯನ್ನು ಕೇಳಿ ಅದನ್ನು ಜೀವನದಲ್ಲಿ ಮನನ ಮಾಡುವುದು ಅಂತ ನಮಗೆ ಸ್ವಲ್ಪ ನಮ್ಮ ಬಗ್ಗೆ ಕೀಳರಿಮೆ ಬರುವ ಸಂಭವ ಇರುತ್ತೆ. ಅದಕ್ಕೆ ಉತ್ಸಾಹವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕೀಳರಿಮೆಗೆ ಒಳಗಾಗಬೇಡಿ ಅಂತ ಉಗ್ರಶ್ರವಸೂತರು ಹೇಳ್ತಾ ಇದ್ದಾರೆ. ಶೃಣ್ವತಾಂ ಸ್ವಕತಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂದಸ್ತಃ ಹ್ಯಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ಕೃಷ್ಣನ ಕಥೆ ಕೇಳ್ತಾ ಇದ್ದ ಹಾಗೆ ನಮಗೆ ಅರಿವಿಲ್ಲದಂತೆ ಕೃಷ್ಣ ನಮ್ಮ ಹೃದಯದ ಒಳಗೆ ಹೊಕ್ಕುತ್ತಾನಂತೆ. ಹೇಗೆ ಬೆಣ್ಣೆ ಇರುವ ಮನೆಗೆ ಬಾಲಕೃಷ್ಣ ಆ ಬೆಣ್ಣೆಗಾಗಿ ಹೋಗ್ತಾ ಇದ್ದ, ಹಾಗೆ ಭಕ್ತಿಪೂರ್ವಕವಾಗಿ ನಾವು ಕೃಷ್ಣನ ಕಥೆಯನ್ನು ಕೇಳಿದರೆ ಶೃಣ್ವತಾಂ ಸ್ವಕತಾಂ ಕೃಷ್ಣ, ಅವ ನಮ್ಮ ಹೃದಯದ ಒಳಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಏನು ಮಾಡ್ತಾನೆ? ವಿದುನೋತಿ, ನಮ್ಮ ಎಲ್ಲ ಪಾಪದ ಕತ್ತಲೆಯನ್ನು ದೂರ ಮಾಡಿ ಬಿಡ್ತಾನೆ. ಅವನಿಗೇನು ಅದರಿಂದ ಲಾಭ? ಸುಹೃತ್ಸತಾಂ, ಸಜ್ಜನರಿಗೆ ಗೆಳೆಯನಾದವ, ಸಜ್ಜನನ ಮೇಲೆ ಒಳ್ಳೆಯ ಭಾವನೆಯನ್ನು ಹೊಂದಿದವ, ಅವರ ಉದ್ಧಾರಕ್ಕಾಗಿಯೇ ಅವತಾರ ಮಾಡಿದವ. ಹಾಗಾಗಿ ನಾವು ಆ ಬಗ್ಗೆ ನಿರಾಶೆಗೆ ಒಳಗಾಗಲಿಕ್ಕೆ ಅವಕಾಶವೇ ಇಲ್ಲ. ಕೃಷ್ಣನ ಕಥೆಯನ್ನು ಕೇಳಲಿಕ್ಕೆ ನಾವು ತೊಡಗಿಬಿಟ್ರೆ ಸಾಕು, ಉಳಿದೆಲ್ಲ ವ್ಯವಸ್ಥೆ ಕೃಷ್ಣ ಮಾಡಿಬಿಡ್ತಾನೆ. ನಾವು ಭಕ್ತಿಪೂರ್ವಕವಾಗಿ ತೊಡಗಿದ್ರೆ ನಮ್ಮ ಒಳಗೆ ಒಂದು ರೂಪದಿಂದ ಹೊಕ್ಕು ನಮ್ಮಲ್ಲಿ ಎಷ್ಟು ಪಾಪದ ಕೊಳೆ ಇದ್ರೂ ಕೂಡ ಅದನ್ನು ದೂರ ಮಾಡಿ ಆ ಶ್ರವಣಕ್ಕೆ ಬೇಕಾದ ಅಧಿಕಾರ ಸಿದ್ಧಿಯಾಗುವಂತೆ ಕೃಷ್ಣ ಮಾಡ್ತಾನೆ ಅಂತ ಉಗ್ರಶ್ರವಸೂತರು ಹೇಳುವಂಥದ್ದುಂಟು. ಅದನ್ನೇ ಕಲ್ಮಷಾಪಹಂ ಅಂತ ಗೋಪಿಕಾಸ್ತ್ರೀಯರು ಹೇಳ್ತಾರೆ. ಶ್ರವಣ ಮಂಗಲಂ, ಬರೇ ಕೇಳ್ತಾ ಇದ್ರೂ ಸಾಕು. ವಾಸ್ತವವಾಗಿ ಶ್ರವಣ ಮಾಡಿ ಮತ್ತೆ ಮನನ ಮತ್ತು ಧ್ಯಾನ ಮಾಡಬೇಕು, ಬೇಡ. ಗೋಪಿಕಾಸ್ತ್ರೀಯರು ಹೇಳ್ತಾ ಇದ್ದಾರೆ, ಶ್ರವಣ ಮಾಡಿ, ಅಷ್ಟು ಮಾಡಿದ್ರೂ ಕೂಡ ನಿಮ್ಮ ಜೀವನದಲ್ಲಿ ಮಾಂಗಲ್ಯ ಸಿದ್ಧವಾಗುತ್ತೆ. ಕೃಷ್ಣನ ಕಥೆಯನ್ನು ಕೇಳಿದ್ರೆ ಸಾಕು. ಶ್ರವಣ ಮಂಗಲಂ ಶ್ರೀಮದಾತತಂ, ಒಳ್ಳೆಯ ಶ್ರೀಮಂತಿಕೆ, ಆಧ್ಯಾತ್ಮಿಕ ಶ್ರೀಮಂತಿಕೆ, ಧಾರ್ಮಿಕ ಶ್ರೀಮಂತಿಕೆ, ಹಾಗೆ ಸಾತ್ವಿಕ ಸಂಪತ್ತಿನ ಶ್ರೀಮಂತಿಕೆಯು ಉಂಟಾಗುತ್ತೆ. ಭುವಿ ಗೃಣಂತಿತೆ ಭೂರಿದಾ ಜನಾಹ ಅಂತ. ಹಾಗಾಗಿ ಯಾರು ಹಿಂದಿನ ಜನ್ಮಲ್ಲಿ ಸಾಕಷ್ಟು ಪುಣ್ಯ ಮಾಡಿದ್ದಾರೆ ಅಂಥವರು ಮಾತ್ರ ನಿನ್ನ ಕಥೆಯನ್ನು, ನಿನ್ನ ಚರಿತ್ರೆಯನ್ನು ಆಸ್ವಾದಿಸಲಿಕ್ಕೆ ಅವರು ಸಮರ್ಥರಾಗ್ತಾರೆ ಅಂತ ಗೋಪಿಕಾಸ್ತ್ರೀಯರು ಹೇಳುವಂಥದ್ದಿದೆ. ಇದು ಇಡೀ ಭಾಗವತಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ರೀತಿ ಫಲಶ್ರುತಿಯಾಗಿ ಇರುವಂಥ ಭಾಗವತ ಅಂದರೆ ವಿಶೇಷವಾಗಿ ಕೃಷ್ಣನ ಕಥೆ. ಕೃಷ್ಣನ ಕಥೆಯನ್ನು ಕೇಳಿದರೆ ಏನೇನು ಉಪಯೋಗ ಅನ್ನುವುದನ್ನು ಕೃಷ್ಣನ ಎದುರೇ ಗೋಪಿಕಾಸ್ತ್ರೀಯರು ಪ್ರಸ್ತುತಪಡಿಸಿ ಕೃಷ್ಣ ಅದಕ್ಕೆ ಮೌನವಾಗಿ ಸಮ್ಮತಿಯನ್ನು ನೀಡಿರುವಂಥದ್ದು. ಹಾಗಾಗಿ ಕೃಷ್ಣನ ಚರಿತ್ರೆಯ ಕಥೆಯ ಶ್ರವಣದಲ್ಲಿ ತೊಡಗಿದವರು ನಾವು. ಈ ಎಲ್ಲ ಪ್ರಯೋಜನಗಳಿವೆ ಅನ್ನುವುದನ್ನು ಗಮನದಲ್ಲಿಟ್ಕೊಳ್ಬೇಕು. ಇನ್ನೂ ಒಂದು ಪ್ರಾಸಂಗಿಕವಾದ ಒಂದು ಪ್ರಯೋಜನ, ಸಾಮಾನ್ಯವಾಗಿ ಸಕಾಲದಲ್ಲಿ ವಿವಾಹ ಆಗಬೇಕು, ಸಕಾಲದಲ್ಲಿ ಮಕ್ಕಳು ಹುಟ್ಟಬೇಕು. ಏನಾದರೂ ದುರಿತಗಳಿದ್ದರೆ ಆ ಪ್ರಯೋಜನ ನಮಗೆ ಜೀವನದಲ್ಲಿ ಸಿಗುವುದಿಲ್ಲ. ಮದುವೆ ಆಗುವುದಿಲ್ಲ, ಮಕ್ಕಳು ಹುಟ್ಟುವುದಿಲ್ಲ, ಗಂಡು ಮಕ್ಕಳು ಬೇಕು ಅಂತ ಇರುತ್ತೆ, ಹುಟ್ಟುವುದಿಲ್ಲ. ಇದಕ್ಕೆಲ್ಲ ನಮ್ಮ ಪ್ರಾರಬ್ಧ ಕರ್ಮ ಪ್ರತಿಬಂಧಕವಾಗಿದೆ. ಆ ಪ್ರಾರಬ್ಧ ಕರ್ಮವನ್ನು ಪರಿಹಾರ ಮಾಡಿ ವಿವಾಹ ಮುಂತಾದ ಮಹೋತ್ಸವ, ಪುತ್ರೋತ್ಸವ ಇತ್ಯಾದಿಗಳು ಆಗುವುದಕ್ಕೂ ಕೂಡ ಭಾಗವತದ ಶ್ರವಣ ಪ್ರಯೋಜಕವಾಗುತ್ತೆ. ನಮ್ಮಲ್ಲಿ ಒಂದು ನಿಯಮ, ತಂ ಯಥಾಯಥ ಉಪಾಸತೆ ತದೇವ ಭವತಿ ಅಂತ. ದೇವರನ್ನು ನಾವು ಹೇಗೆ ಉಪಾಸನೆ ಮಾಡ್ತೇವೆಯೋ ಅದಕ್ಕೆ ಅನುಗುಣವಾಗಿ ಅವ ಫಲ ಕೊಡ್ತಾನೆ. ಕೃಷ್ಣಾವತಾರದಲ್ಲಿ ಭಗವಂತ 16,108 ಮಂದಿ ಕನ್ಯೆಯರನ್ನು ವಿವಾಹ ಆದವ. ಅಷ್ಟು ವೈಭವದ ವಿವಾಹ ಆಗಿದೆ. ಆ ವೈಭವದ ವಿವಾಹವನ್ನೆಲ್ಲ ನಾವು ಚಿಂತನೆ ಮಾಡಿದರೆ
ನಮ್ಮ ಜೀವನದಲ್ಲೂ ಕೂಡ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅಂತಹ ವಿವಾಹದ ಯೋಗದಿಂದ ನಾವು ದೂರಾಗಿದ್ದರೆ ಅದನ್ನು ಅವ ಒದಗಿಸಿಕೊಡ್ತಾನೆ. ಹಾಗೆ ಅಷ್ಟು ಮಂದಿಯಲ್ಲೂ ಕೂಡ ಕೃಷ್ಣ 10 ಗಂಡು ಮಕ್ಕಳು 1 ಹೆಣ್ಣು ಮಕ್ಕಳು ನೋಡಿ, ನಿಯತವಾಗಿ 16,100 ಮಂದಿಯಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ 10 ಗಂಡು ಮಕ್ಕಳು 1 ಹೆಣ್ಣು, ಇಷ್ಟು ಅವ ಪಡೆದಿದ್ದಾನೆ. ಈ ಕೃಷ್ಣನ ಒಂದು ಮಹಿಮೆಯನ್ನು ನಾವು ಚಿಂತನೆ ಮಾಡಿದರೆ, ನಾವು ಸಂತಾನದಿಂದ ವಂಚಿತರಾಗಿದ್ದರೆ ಆ ಫಲ ನಮಗೆ ದೊರಕುವಂತೆ ಭಗವಂತ ಅನುಗ್ರಹ ಮಾಡ್ತಾನೆ. ಹೀಗೆ ಲೌಕಿಕವಾದ ಪ್ರಯೋಜನಗಳೂ ಇವೆ, ಮುಖ್ಯವಾಗಿ ಆಧ್ಯಾತ್ಮಿಕ ಪ್ರಯೋಜನ ಇದೆ ಅನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ನಾವು ಭಾಗವತ ಪ್ರವಚನ ಶ್ರವಣದಲ್ಲಿ ತೊಡಗೋಣ. ಈ ಪ್ರವಚನ ಎಲ್ಲಿ ನಡೆದದ್ದು? ಸಾಮಾನ್ಯ ಎಲ್ಲ ಪುರಾಣಗಳ ಪ್ರವಚನ ನಡೆಯುವುದು ನೈಮಿಷಾರಣ್ಯದಲ್ಲಿ. ನೈಮಿಷಾರಣ್ಯದಲ್ಲಿ ಶೌನಕಾದಿಗಳ ಒಂದು ಪಾಠಶಾಲೆ, ಮಹಾವಿದ್ಯಾಲಯ. ಅಲ್ಲಿ ಕಾರ್ಯಕ್ರಮ ಏನು ಅಂದರೆ, ಪೂರ್ವಾಹ್ನ ಅಗ್ನಿಮುಖಲದಲ್ಲಿ ಆರಾಧನೆ, ಮಧ್ಯಾಹ್ನದ ಮೇಲೆ ಅವರು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಯಾರಾದರೂ ಜ್ಞಾನಿಗಳು ಸಾಧಕರು ಬಂದರೆ ಅವರಿಂದ ಆ ಯಜ್ಞಾಚರಣೆಗೆ ಬೇಕಾಗಿರ್ತಕ್ಕಂಥ ಸ್ಫೂರ್ತಿ ಪಡೆಯುವುದಕ್ಕಾಗಿ ಅವರಿಂದ ಉಪನ್ಯಾಸ ಪ್ರವಚನಗಳನ್ನು ಮಾಡಿಸಿ ಅದಕ್ಕೆ ಅದರಿಂದ ಬೆಳಕನ್ನು ಪಡೆಯುವಂಥದ್ದು. ಇದೊಂದು ಅವರ ಕ್ರಮ. ಒಮ್ಮೆ ಹಾಗೆ ಕೂತಿದ್ದಾರೆ, ಉಗ್ರಶ್ರವಸೂತರು ಬಂದರು. ಆ ಶೌನಕಾದಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮಗೆ ಭಾಗವತವನ್ನು ಹೇಳಬೇಕು, ಅದನ್ನು ಕೇಳಬೇಕು ಅಂತ ಆಸೆ ಇದೆ ಅಂತ ಅವರು ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದಾಗ ಉಗ್ರಶ್ರವಸೂತರು ಆ ಶೌನಕಾದಿಗಳ ಎದುರು ನೈಮಿಷಾರಣ್ಯದಲ್ಲಿ ಭಾಗವತ ಪ್ರವಚನವನ್ನು ಪ್ರಸ್ತುತಪಡಿಸ್ತಾರೆ. ಇದು ಬಗರೆ ಭಾಗವತ ಅಲ್ಲ, ಎಲ್ಲ ಪುರಾಣಗಳನ್ನು ನೈಮಿಷಾರಣ್ಯದಲ್ಲಿ ಉಗ್ರಶ್ರವಸೂತರು ಶೌನಕಾದಿಗಳಿಗೆ ಪ್ರವಚನದ ಮೂಲಕ ಪ್ರಸ್ತುತಪಡಿಸಿರುವಂಥದ್ದು. ನಾವು ಸಾಮಾನ್ಯವಾಗಿ ಸೂತವಾಚ ಅಂತ, ಸೂತ ಅಂದರೆ ಯಾರದು? ಉಗ್ರಶ್ರವ ಸೂತರು. ಯಾರಿಗೆ ಅಂದರೆ ಶೌನಕಾದಿಗಳು. ಶೌನಕರು ಆ ಮಹಾಪಾಠಶಾಲೆಯ ಕುಲಪತಿಗಳು. ಅವರು ಏನಾದರೂ ಪ್ರಶ್ನೆ ಮಾಡ್ತಾರೆ ಎಲ್ಲರ ಪರವಾಗಿ, ಇವರು ಅದಕ್ಕೆ ಉತ್ತರ ಕೊಡುವಂಥದ್ದು. ಹೀಗೆ ಆದರೆ ಅದರ ಒಳಗೆ ಮುಖ್ಯವಾಗಿ ಭಾಗವತ ಶುಕಾಚಾರ್ಯರು ಮತ್ತು ಪರೀಕ್ಷಿತ್ ಇವರ ಸಂವಾದ ರೂಪದಲ್ಲಿ ಬಂದಿರುವಂಥದ್ದು. ಹೇಗೆ ಮಹಾಭಾರತವೂ ಹಾಗೆ. ಮಹಾಭಾರತ ಮೂಲತಃ ಉಗ್ರಶ್ರವಸೂತರು ಮತ್ತು ಶೌನಕಾದಿಗಳ ಸಂವಾದ ರೂಪದಲ್ಲಿ ಬಂದಿರುವಂಥದ್ದು. ಆದರೆ ಒಳಗೆ ಯಾರು ಅಂದರೆ ಪರೀಕ್ಷಿತನ ಮಗ ಜನಮೇಜಯ, ಹಾಗೆ ವೈಶಂಪಾಯನು. ಜನಮೇಜಯ ಪ್ರಶ್ನೆ ಕೇಳುವುದು, ವೈಶಂಪಾಯನ ಉತ್ತರ ಹೇಳುವುದು. ಹೀಗೆ ಜನಮೇಜಯ ಮತ್ತು ವೈಶಂಪಾಯನದ ಸಂವಾದ ರೂಪದಲ್ಲಿ ಮಹಾಭಾರತ ಬಂದರೆ, ಭಾಗವತ ಅನ್ನೋದು ಜನಮೇಜಯನ ಅಪ್ಪ ಪರೀಕ್ಷಿತ ಮತ್ತು ಶುಕಾಚಾರ್ಯರ ಸಂವಾದ ರೂಪದಲ್ಲಿ ಬಂದಿರುವಂಥದ್ದು. ಭಾಗವತವನ್ನು ರಚನೆ ಮಾಡಿದವರು ವೇದವ್ಯಾಸರು ಸಾಕ್ಷಾತ್ ಪರಮಾತ್ಮ. ಕೋಕ್ಷನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತ ಮಧ್ವಗುರುಗಳು ಸಾರಿದ್ದಾರೆ. ಮಹಾಭಾರತ 100 ಲಕ್ಷ ಶ್ಲೋಕಗಳನ್ನು ಒಳಗೊಂಡಿರುವಂಥದ್ದು. ಲಕ್ಷ ಶ್ಲೋಕಾತ್ಮಕವಾಗಿರ್ತಕ್ಕಂಥ ಮಹಾಭಾರತವನ್ನು ವೇದವ್ಯಾಸರು ರಚನೆ ಮಾಡಿದ್ದಾರೆ ಅಂದರೆ ಸಾಕ್ಷಾತ್ ಪರಮಾತ್ಮನೇ ಆಗಿರಬೇಕು. ಬರೇ ಲಕ್ಷ ಶ್ಲೋಕಗಳ ಮಹಾಭಾರತ ಇಷ್ಟೇ ಅಲ್ಲ, ಮಹಾಭಾರತ ಯುದ್ಧ ಆಗುವ ಮುಂಚೆ 700-800 ವರ್ಷಗಳ ಹಿಂದೆಯೇ ಮಹಾಭಾರತವನ್ನು ಅವರು ರಚನೆ ಮಾಡಿದ್ದಾರೆ. ಇದು ಗಮನಾರ್ಹ. ಇನ್ನೂ ಮಹಾಭಾರತ ಯುದ್ಧಾದಿಗಳು ಮುಂದೆ ಆಗಬೇಕು 800 ವರ್ಷದ ಬಳಿಕ. ಆದರೆ ಅವರು ಅದನ್ನು ರಚನೆ ಮಾಡಿದ್ದು 800 ವರ್ಷಗಳ ಹಿಂದೆ. ಮುಂದೆ ಯಾವ ರೀತಿ ಮಹಾಭಾರತ ಯುದ್ಧ ಆಗುತ್ತೆ, ಅದರಲ್ಲಿ ಯಾರ್ಯಾರನ್ನು ಕೊಲ್ತಾರೆ, ಯಾವ ದಿವಸ ಕೊಲ್ಲುವುದು, ಪೂರ್ತಿ ಕಣ್ಣಿಗೆ ಕಟ್ಟುವಂತೆ ಮಹಾಭಾರತದಲ್ಲಿ ವೇದವ್ಯಾಸರು 800 ವರ್ಷಗಳ ಪ್ರಾರಂಭದಲ್ಲಿ ಏನು ಹೇಳಿದ್ದಾರೋ 800 ವರ್ಷಗಳ ಬಳಿಕ ಅದೇ ರೀತಿ ನಡೆದಿದೆ. ಹಾಗಾಗಿ ಮಧ್ವಗುರುಗಳು ಹೇಳ್ತಾರೆ, ಕೋಕ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಹೀಗೆ 800 ವರ್ಷಗಳ ಹಿಂದೆ ಲಕ್ಷ ಶ್ಲೋಕಾತ್ಮಕವಾಗಿರ್ತಕ್ಕಂಥ ಮಹಾಭಾರತವನ್ನು ಅವರು ರಚನೆ ಮಾಡಿದ್ದಾರೆ ಅಂದರೆ ವೇದವ್ಯಾಸರು ಅವರು ಸಾಕ್ಷಾತ್ ಪರಮಾತ್ಮನೇ ಆಗಿರಬೇಕು ಅಂತ ಹೇಳಿರುವಂಥ. ಇದನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮಲ್ಲಿಯೇ ವೈದಿಕರಲ್ಲಿ ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ವೇದವ್ಯಾಸರನ್ನ ಒಬ್ಬ ಸಾಮಾನ್ಯ ಋಷಿಗಳು ಅಂತ ಇದೆ. ಆದರೆ ಮಧ್ವಗುರುಗಳು ಹೇಳ್ತಾರೆ ಇಲ್ಲ, ಅವರು ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾರೆ. ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ ಅದಕ್ಕೆ ದಾಢ್ಯವನ್ನು ನೀಡಿರುವಂಥದ್ದು. ಇನ್ನೊಂದು ಘಟನೆ ನಾನು ಹೇಳಬೇಕು, ಇದು ಬಹಳ ಮುಖ್ಯವಾಗಿರುವಂಥದ್ದು. ವೇದವ್ಯಾಸರು ಸಾಕ್ಷಾತ್ ಪರಮಾತ್ಮ ಅನ್ನುವುದಕ್ಕೆ
ಪ್ರಮುಖವಾದ ಮತ್ತೊಂದು ಘಟನೆ ನೋಡಿ. ಮಹಾಭಾರತ ಯುದ್ಧ ಆಗಿ 16 ವರ್ಷಗಳಾಗಿದೆ. ಧೃತರಾಷ್ಟ್ರ ವಾನಪ್ರಸ್ಥಾಶ್ರಮಕ್ಕೆ ಒಳಗೊಂಡು ಅವ ವೇದವ್ಯಾಸರ ಆಶ್ರಮದಲ್ಲಿ ಇದ್ದಾರೆ. ಆಗ ವೇದವ್ಯಾಸರು ಅಲ್ಲಿಗೆ ಹೋಗ್ತಾರೆ. ಹೋಗಿ ಧೃತರಾಷ್ಟ್ರನ ಹತ್ರ ವಿಚಾರಿಸ್ತಾರೆ, ಅಲ್ಲಯ್ಯ ಧೃತರಾಷ್ಟ್ರ, ನಿನಗೇನಾದರೂ ಒಂದು ಇಚ್ಛೆ ಇದ್ದರೆ ಹೇಳು, ಅದನ್ನು ನಾನು ಪೂರೈಸ್ತೇನೆ ಅಂತ. ಕುರುಡ ಏನು ಕೇಳಬೇಕು? ನನ್ನ ಮಕ್ಕಳು 100 ಮಂದಿ ಮಕ್ಕಳು ಯುದ್ಧದಲ್ಲಿ ಸತ್ತು ಹೋಗಿದ್ದಾರೆ. ಮತ್ತೆ ಮತ್ತೆ ನನಗೆ ಮಕ್ಕಳನ್ನು ಕಾಣಬೇಕು ಅಂತ ಇಚ್ಛೆ ಆಗಿದೆ. ಆ ಮಕ್ಕಳನ್ನು ನಾನು ಕಾಣಬೇಕು ಅಂತ ಅವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾನೆ. ನೋಡಿ, ಕುರುಡ, ಹುಟ್ಟ ಕುರುಡ. ಆ ಮಕ್ಕಳು ಸತ್ತು ಅವರ ಶವ ಸಂಸ್ಕಾರ ಆಗಿ 16 ವರ್ಷ ಆಗಿದೆ. ವೇದವ್ಯಾಸರ ಎದುರು ಅವ ಇಡುವ ಇಚ್ಛೆ ಅಂದರೆ ಇದು, ನನ್ನ ಮಕ್ಕಳು ಸತ್ತು ಹೋಗಿದ್ದಾರೆ, ಸತ್ತು ಹೋಗಿ 16 ವರ್ಷ ಆಗಿದೆ, ಶವ ಸಂಸ್ಕಾರ ಎಲ್ಲ ಆಗಿದೆ, ಅವರನ್ನು ನಾನು ಮತ್ತೆ ಕಾಣಬೇಕು ಅಂತ. ಏನು ಮಾಡಿದರು ವೇದವ್ಯಾಸರು? ಓಂ ಅಂತ ಹೇಳಿದರು. ಆಗ್ಬೋದು ಅಂತ ಹೇಳಿ ಮೊದಲನೇದಾಗಿ ಅವನಿಗೆ ದೃಷ್ಟಿ ಕೊಟ್ಟರು. ದೃಷ್ಟಿ ಕೊಟ್ಟು 16 ವರ್ಷದ ಹಿಂದೆ ರಣಾಂಗಣದಲ್ಲಿ ಯಾರ್ಯಾರು ಸತ್ತಿದ್ದಾರೋ 18 ಅಶ್ವನಿ ಸೇನೆ ಅವರನ್ನೆಲ್ಲ ಮತ್ತೆ ಬರಲಿಕ್ಕೆ ಹೇಳಿದ್ರಂತೆ. ಬರಲಿಕ್ಕೆ ಹೇಳುವುದು ಮಾತ್ರ ಅಲ್ಲ, ಅವರ ಶರೀರ ಎಲ್ಲ ಆಗಾಗಲೇ ಅದರ ಶವ ಸಂಸ್ಕಾರ ಆಗಿದೆ, ಅವರಿಗೆ ಆಯಾ ಶರೀರ ಬರುವಂತೆ ಮಾಡಿದ್ದಾರೆ. ಬಂದು ಎಲ್ಲರೂ ಮಹಾಭಾರತ ಯುದ್ಧದಲ್ಲಿ ಎಷ್ಟು ಮಡಿದಿದ್ದಾರೋ ಅಷ್ಟೂ ಮಂದಿ ಮತ್ತೆ ಅಲ್ಲಿಗೆ ಬರುವಂತೆ ಮಾಡಿ, ಅವರವರ ಪತ್ನಿಯರ ಜೊತೆಗೆ ಅವರು ಸೇರುವಂತೆ ಮಾಡಿ, ಆ ರಾತ್ರಿ ಇಡೀ ಅವರು ಇರುವಂತೆ ಮಾಡಿ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ತೋರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿದ್ದ ಭೀಮಸೇನಾದಿಗಳಿಗೆಲ್ಲ ನೋಡಿ, ಮಹಾಭಾರತ ಯುದ್ಧದಲ್ಲಿ ಯಾರು ಸತ್ತಿದ್ದಾರೆ ಅವರನ್ನೆಲ್ಲ ನೋಡಿ ಅಂತ ವೇದವ್ಯಾಸರು ಹೇಳಿದ್ದಾರೆ. ಕೋಖ್ಯನ್ಯ ಪುಂಡರೀಕಾಕ್ಷಾತ್, ಇದನ್ನು ನಾವು ಗಮನಿಸಬೇಕಾದ. ಮಹಾಭಾರತ ರಚನೆ ಮಾಡಿದ್ದಾರೆ ಅಷ್ಟೇ ಅಲ್ಲ, ಮಹಾಭಾರತದಲ್ಲಿ ಬರುವತಕ್ಕಂಥ ಒಂದು ದೊಡ್ಡ ಘಟನೆ, ಮಹಾಭಾರತ ಯುದ್ಧದಲ್ಲಿ ಸತ್ತ 18 ಅಶ್ವೋಹಿಣಿ ಸೇನೆಯನ್ನು ಮತ್ತೆ ಆಯಾ ಲೋಕದಿಂದ ಕರೆಸಿ ಹುಟ್ಟಾ ಕುರುಡನಾಗಿರ್ತಕ್ಕಂಥ ಧೃತರಾಷ್ಟ್ರನಿಗೆ ವೇದವ್ಯಾಸರು ತೋರಿಸಿಕೊಟ್ಟಿದ್ದಾರೆ ಅಂದಮೇಲೆ ನಾವು ಈಗ ನಿಶ್ಚಯ ಮಾಡಬೇಕು, ಇವರು ವೇದವ್ಯಾಸರು ಸಾಕ್ಷಾತ್ ಪರಮಾತ್ಮ. ಹಾಗಾಗಿ ಇಂತಹ ಅನೇಕ ಘಟನೆಗಳಿವೆ. ಆದುದರಿಂದ ನಾವು ದೃಢಪಡಿಸ್ಕೊಳ್ಬೇಕು, ಯಾವ ವೇದವ್ಯಾಸರು ಸಾಕ್ಷಾತ್ ಪರಮಾತ್ಮ ಈ ಭಾಗವತವನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಇದೊಂದು ಭಾಗವತ ಒಂದು ರೀತಿಯಲ್ಲಿ ಆತ್ಮಚರಿತ್ರೆ, ಭಗವಂತನ ಆತ್ಮಚರಿತ್ರೆಗೆ ನಮ್ಮಲ್ಲಿ ಬಹಳ ಮಹತ್ವ ಇದೆ. ಭಗವಂತನೇ ತನ್ನ ಕಥೆಯನ್ನು ಹೇಳಿರುವಂಥದ್ದು. ಉಳಿದವರು ಹೇಳಿದರೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಿರ್ಬೋದು. ಇದು ಹಾಗಲ್ಲ, ಭಗವಂತನೇ ವೇದವ್ಯಾಸ ರೂಪಿ ಪರಮಾತ್ಮ, ಕೃಷ್ಣ ರೂಪಿ ಪರಮಾತ್ಮನ ಕಥೆಯನ್ನು ಹೇಳಿರುವಂಥದ್ದು. ಹಾಗಾಗಿ ಭಾಗವತ ಅನ್ನೋದಕ್ಕೆ ಅದು ಒಂದು ಅರ್ಥ, ಭಗವಂತನ ಕುರಿತಾಗಿರ್ತಕ್ಕಂಥ ಒಂದು ಗ್ರಂಥ, ಭಗವಂತನೇ ಹೇಳಿರ್ತಕ್ಕಂಥ ಗ್ರಂಥ ಅನ್ನುವುದು ಇದೆ. ಆದುದರಿಂದ ಭಾಗವತ ಶ್ರವಣದಲ್ಲಿ ನಾವು ತೊಡಗುವಾಗ ಇದು ಪರಮ ಪ್ರಮಾಣವಾಗಿರ್ತಕ್ಕಂಥದ್ದು. ಯಾಕೆಂದರೆ ಸಾಕ್ಷಾತ್ ಪರಮಾತ್ಮನೇ ಇದನ್ನು ಬರೆದಿರುವಂಥದ್ದು ಅನ್ನುವುದನ್ನು ದೃಢಪಡಿಸಿಕೊಳ್ಬೇಕು. ಭಾಗವತವನ್ನು ರಚನೆ ಮಾಡಿರ್ತಕ್ಕಂಥ ವೇದವ್ಯಾಸರು ತಮ್ಮ ಪುತ್ರನಾದ ಶುಕಾಚಾರ್ಯರಿಗೆ ಅದನ್ನು ಉಪದೇಶ ಮಾಡಿದ್ದಾರೆ. ಶುಕಾಚಾರ್ಯರು ಅದನ್ನು ಪರೀಕ್ಷಿತನಿಗೆ ಹೇಳುವಂಥದ್ದು. ಶುಕಾಚಾರ್ಯರು ರುದ್ರದೇವರ ಸಾಕ್ಷಾತ್ ರೂಪ, ರುದ್ರದೇವರೇ ಶುಕಾಚಾರ್ಯರಾಗಿ ಬಂದಿರುವಂಥದ್ದು. ಶುಕಾಚಾರ್ಯರು ಪರೀಕ್ಷಿತನಿಗೆ ಭಾಗವತವನ್ನು ಹೇಳಿದ್ದಾರೆ ಅಂದರೆ ಇದರ ಬಗ್ಗೆ ನಾವು ಗಮನ ಹರಿಸಬೇಕಾದದ್ದು. ಶುಕಾಚಾರ್ಯರು ವೇದವ್ಯಾಸರ ಸಾಕ್ಷಾತ್ ಪುತ್ರ ಅನ್ನೋದು ಒಂದು ಅಂಶ. ಹಾಗೇನೇ ವೇದವ್ಯಾಸರಿಂದಲೇ ಭಾಗವತವನ್ನು ಶ್ರವಣ ಮಾಡಿದವರು ಅನ್ನೋದು ಮತ್ತೊಂದು ಅಂಶ. ಅದಕ್ಕಿಂತಲೂ ಮುಖ್ಯವಾಗಿ ಶುಕಾಚಾರ್ಯರು ನಮ್ಮೆಲ್ಲರ ಹೃದಯದಲ್ಲಿ ಇರುವವರು, ಮನೋಭಿಮಾನಿಗಳು. ಮಾಧ್ವ ಸಂಪ್ರದಾಯದ ಪ್ರಕಾರ ರುದ್ರದೇವರು ಮನೋಭಿಮಾನಿಗಳು, ಎಲ್ಲರ ಮನಸ್ಸನ್ನು ನಿಯಂತ್ರಣ ಮಾಡುವವರು, ಪ್ರತಿಯೊಬ್ಬರ ಹೃದಯದಲ್ಲಿದ್ದುಕೊಂಡು ಮನಸ್ಸು ಆಯಾ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡುವವರು ರುದ್ರದೇವರು, ರುದ್ರದೇವರ ಸಾಕ್ಷಾತ್ ಅವತಾರ ಆಗಿರ್ತಕ್ಕಂಥ ಶುಕಾಚಾರ್ಯ. ಹಾಗಾಗಿ ಉಗ್ರಶ್ರವಸೂತರು, ಶೌನಕಾದಿಗಳು ಹೇಳ್ತಾರೆ, ಉಗ್ರಶ್ರವಸೂತರೇ ನೀವು ಭಾಗವತವನ್ನು ಹೇಳಬೇಕು ಅಂತ. ಭಾಗವತವನ್ನು ನಾನು ಕೇಳಿದ್ದು ಶುಕಾಚಾರ್ಯರಿಗೆ ವೇದವ್ಯಾಸರು ಉಪದೇಶ ಮಾಡುವಾಗ
ನಾನು ಭಾಗವತವನ್ನು ಕೇಳಿರುವಂಥದ್ದು. ಹಾಗಾಗಿ ಶುಕಾಚಾರ್ಯರನ್ನು ನಾನು ಸ್ತುತಿ ಮಾಡಬೇಕು ಅಂತ ಶುಕಾಚಾರ್ಯರ ಸ್ತುತಿಯಿಂದ ಉಗ್ರಶ್ರವಸೂತರು ನೈಮಿಷಾರಣ್ಯದಲ್ಲಿ ಭಾಗವತವನ್ನು ಪ್ರಾರಂಭಿಸ್ತಾರೆ. ಉಗ್ರಶ್ರವಸೂತರು ಪ್ರಸ್ತುತಪಡಿಸಿರ್ತಕ್ಕಂಥ ಸ್ತುತಿ ಹೇಗಿದೆ ಅಂದರೆ, ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಒಬ್ಬ ವ್ಯಕ್ತಿ ಎಷ್ಟು ಒಳ್ಳೆಯವ ಅಂತ ತೂಗುವುದು ಹೇಗೆ ಅಂದರೆ, ದೇವರಿಗೆ ಎಷ್ಟು ಹತ್ತಿರನಾಗಿದ್ದಾನೆ, ದೇವರ ಮೆಚ್ಚುಗೆಗೆ ಎಷ್ಟು ಪಾತ್ರನಾಗಿದ್ದಾನೆ ಅಂತ ನೋಡುವ ಮೂಲಕ ಅವನ ಮಹತ್ವವನ್ನು ನಾವು ಗುರುತಿಸುವಂಥ. ಹಾಗಾಗಿ ಉಗ್ರಶ್ರವಸೂತರು ಹೇಳ್ತಾರೆ, ಶುಕಾಚಾರ್ಯರು ವೇದವ್ಯಾಸರ ಅತ್ಯಂತ ಪ್ರೀತಿಗೆ ಪಾತ್ರರಾದವರು. ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತಾರೆ. ವೇದವ್ಯಾಸರ ಆಶ್ರಮ ಸರಸ್ವತಿ ನದಿಯ ತೀರದಲ್ಲಿರುವಂಥದ್ದು, ಶಮ್ಯಾಪ್ರಾಸ ಅಂತ. ಶಮ್ಯಾಪ್ರಾಸದಲ್ಲಿ ವೇದವ್ಯಾಸರು ಇದ್ದಾರೆ, ಅವರ ಸುಪುತ್ರರಾಗಿರ್ತಕ್ಕಂತಹ ಶುಕಾಚಾರ್ಯರು ಇದ್ದಾರೆ. ಶುಕಾಚಾರ್ಯರು ಒಮ್ಮೆ ನಾನು ಅವಧೂತನಾಗ್ತೇನೆ, ವಿರಕ್ತಿಯನ್ನು ಸ್ವೀಕಾರ ಮಾಡ್ತೇನೆ ಅಂತ ನೇರ ಶಮ್ಯಾಪ್ರಾಸದಿಂದ ಹೊರಟು ಬಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ತನಗಿದ್ದ ಒಬ್ಬ ಮಗ ನಾನು ಸನ್ಯಾಸ ತಗೊಳ್ತೇನೆ ಅಂತ ಹೋದಾಗ ತಂದೆ ಯಾವ ರೀತಿ ಪ್ರತಿಕ್ರಿಯೆ ತೋರಿಸ್ಬೋದು, ಆ ರೀತಿ ವೇದವ್ಯಾಸರು ಹಾಗೆ ನಾಟಕ ಮಾಡ್ತಾ ಇದ್ದಾರೆ. ಪುತ್ರ ಪುತ್ರ ಅಂತ ಗಟ್ಟಿಯಾಗಿ ಬೊಬ್ಬೆ ಹಾಕ್ತಾ ಇದ್ದಾರಂತೆ. ಇವರು ಅವಧೂತರಾಗಿ, ಅವಧೂತ ಅಂದರೆ ಸನ್ಯಾಸದಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮ ಅವರಿಗೆ. ಅದನ್ನೇ ಇವರು ಹೇಳ್ತಾರೆ, ಅನುಪೇತಂ ಅಪೇತ ಕೃತ್ಯಂ. ದೇಹದ ಮೇಲೆ ಅಭಿಮಾನವೇ ಇಲ್ಲ, ಅಭಿಮಾನವೇ ಇಲ್ಲದ ಪ್ರಯುಕ್ತವಾಗಿ ದೇಹವನ್ನು ಬಟ್ಟೆ ಬರೆ ಹಾಕ್ಕೊಂಡು ರಕ್ಷಣೆ ಮಾಡುವುದಾಗಲಿ, ತಲೆಗೂದಲನ್ನು ನೀಟಾಗಿ ಇಟ್ಟುಕೊಳ್ಳುವುದಾಗಲಿ, ಉಗುರುಗಳನ್ನು ತೆಗೆದು ಸ್ವಚ್ಛಗೊಳಿಸುವುದ ಏನೂ ಇಲ್ಲ. ಅಪೇತ ಕೃತ್ಯಂ. ಬಟ್ಟೆ ಇಲ್ಲ, ತಲೆಗೂದಲೆಲ್ಲ ಬಿಚ್ಚು ಹಾಕ್ಕೊಂಡಿದ್ದಾರೆ, ಉಗುರುಗಳನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಹೀಗೆ ಅವರ ವೇಷವನ್ನು ನೋಡಿದ್ರೇ ಅವರು ಅವಧೂತರು ಅಂತ ಗೊತ್ತಾಗುತ್ತೆ. ಅಂತಹ ಅವಧೂತ ವೇಷವನ್ನು ತೊಟ್ಟು ನೇರ ಹೊರಟಿದ್ದಾರೆ ಶಮ್ಯಾಪ್ರಾಸದಿಂದ ಇವರು ಶುಕಾಚಾರ್ಯರು. ಅವರ ತಂದೆ ಆಗಿರ್ತಕ್ಕಂಥ ವೇದವ್ಯಾಸರು ಗಟ್ಟಿಯಾಗಿ ತನ್ಮಯತೆಯ ಗಟ್ಟಿಯಾಗಿ ಬೊಬ್ಬೆ ಹಾಕ್ತಾ ಇದ್ದಾರೆ, ಪುತ್ರ 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 ಅಂತ. ಆದರೆ ಶುಕಾಚಾರ್ಯರು ಹಿಂದೆ ನೋಡ್ತಾ ಇಲ್ಲ. ನಾನು ಅವಧೂತನಾಗ್ತೇನೆ, ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂದರೆ ಒಂದು ಹೆಜ್ಜೆಯು ಕೂಡ ಹಿಂದೆ ಇಡುವುದಿಲ್ಲ. ಇದು ವೇದವ್ಯಾಸರ ನಾಟಕ. ತಮ್ಮ ಪುತ್ರ ಶುಕಾಚಾರ್ಯರು ಅವಧೂತ ಚರ್ಯೆಯಲ್ಲಿ ಎಷ್ಟು ದೃಢರಾಗಿದ್ದಾರೆ ಅಂತ ತೋರಿಸಿಕೊಡುವುದಕ್ಕೆ ಭಗವಂತನ ಲೀಲೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವರಿಗೇನು ಶುಕಾಚಾರ್ಯರು ಅವರು ಅವಧೂತರಾಗಬೇಕು ಅಂತಲೇ ಅವರಿಗೆ ಇಷ್ಟ. ಆದರೆ ಶುಕಾಚಾರ್ಯರ ಅವಧೂತದ ಒಂದು ಪ್ರವೃತ್ತಿ ಅದು ಎಷ್ಟು ದೃಢ ಅಂತ ತೋರಿಸಿಕೊಡುವುದಕ್ಕಾಗಿ ಅವರು ನಾಟಕ ಮಾಡುವಂಥದ್ದು. ಪುತ್ರ ಪುತ್ರ ಅಂತ ಕರೆದರೆ ಇವರು ಕೊಡ್ತಾ ಇಲ್ಲ, ಹಿಂದೆ ನೋಡ್ತಾ ಇಲ್ಲ. ಆ ಶಮ್ಯಾಪ್ರಾಸದ ಸುತ್ತಮುತ್ತ ದಟ್ಟವಾಗಿರ್ತಕ್ಕಂಥ ಅರಣ್ಯ. ಹಾಗಾಗಿ ಆ ಮರದ ಹಿಂದೆ ಪ್ರತಿಧ್ವನಿ ಬರ್ತಾ ಇದೆ ಅಷ್ಟೇ ಹೊರತು ಪುತ್ರ ಪುತ್ರ ಅಂತ ಪ್ರತಿಧ್ವನಿ ಆಗ್ತಾ ಇದೆ ಹೊರತು ಇವರು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಇದು ಎರಡು ಅಂಶ ಇದರಲ್ಲಿ. ವೇದವ್ಯಾಸರ ಇಷ್ಟು ಪ್ರೀತಿಗೆ ಪಾತ್ರರಾದವರು, ವೇದವ್ಯಾಸರು ತನ್ಮಯರಾಗಿ ಕರಿಬೇಕು ಅಂದರೆ, ತುಂಬ ಕಾತರಕ್ಕೆ ಒಳಗಾಗಿ ಅವರನ್ನು ಕರಿಬೇಕು ಅಂದರೆ ಅಷ್ಟು ಪ್ರೀತಿಗೆ ಪಾತ್ರರಾದವರು ಅನ್ನೋದು ಒಂದು ಅಂಶ. ವೇದವ್ಯಾಸರೇ ಸಾಕ್ಷಾತ್ತಾಗಿ ಕರೆದರೂ ಕೂಡ ತನ್ನ ಅವಧೂತ ಪ್ರವೃತ್ತಿಯಿಂದ ಹಿಂಜರಿಯದವರು, ಅಷ್ಟು ದೃಢವಾಗಿ ಪರಮಾತ್ಮನ ಪ್ರೀತಿಗಾಗಿ ಆ ಅವಧೂತವನ್ನು ಅಳವಡಿಸಿಕೊಂಡವರು ಅಂತ ಮತ್ತೊಂದು ಅಂಶ. ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಅಂತಹ ಎಲ್ಲರ ಹೃದಯದಲ್ಲಿ ಇರುವವರು. ಬರೇ ನನ್ನ ಹೃದಯದಲ್ಲಿ ಮಾತ್ರ ಅಲ್ಲ, ಉಗ್ರಶ್ರವಸೂತರು ಹೇಳ್ತಾ ಇದ್ದಾರೆ, ನಾನು ಈಗ ಶೌನಕಾದಿಗಳ ಎದುರು ಪ್ರವಚನಕ್ಕೆ ತೊಡಗಿದ್ದೇನೆ. ನಾನು ಪ್ರವಚನ ಮಾಡಬೇಕು ಅಂದರೆ ನನ್ನ ವಾಗೀಂದ್ರದಿಂದ ಮಾತು ಬರಬೇಕು ಅಂದರೆ ವಾಗೀಂದ್ರಕ್ಕೂ ಮನಸ್ಸಿಗೂ ಸಂಪರ್ಕ ಆಗಬೇಕು. ಅದನ್ನು ನಡೆಸಿಕೊಡುವವರು ಮನಸ್ಸಿನಲ್ಲಿರ್ತಕ್ಕಂತಹ ಶುಕಾಚಾರ್ಯರೇ. ಬರೇ ನನ್ನ ಹೃದಯದಲ್ಲಿದ್ದರೆ ಸಾಲದು. ನೀವೆಲ್ಲ ಕೇಳ್ತಾ ಇದ್ದೀರಲ್ಲ, ಶೌನಕಾದಿಗಳಲ್ಲಿ ಇವರು ಹೇಳ್ತಾ ಇದ್ದಾರೆ ಉಗ್ರಶ್ರವಸು, ನೀವು ಕೇಳ್ತಾ ಇದ್ದೀರಲ್ಲ, ನೀವು ಶ್ರವಣ ನಡೆಸಬೇಕು ಅಂದರೆ ನಿಮ್ಮ ಶ್ರೋತ್ರೇಂದ್ರಿಯಕ್ಕೂ ಮನಸ್ಸಿಗೂ ಸಂಪರ್ಕವನ್ನು ಕಲ್ಪಿಸಿಕೊಡಬೇಕು. ಅದು ಮತ್ತೆ ಶುಕಾಚಾರ್ಯ. ಸರ್ವಭೂತ ಹೃದಯಂ,
ಶ್ರೋತೃಗಳು ವಕ್ತೃಗಳು ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದುಕೊಂಡು ಅವರ ಮನಸ್ಸನ್ನು ಪ್ರೇರಿಸ್ತಕ್ಕಂಥವರು ಶುಕಾಚಾರ್ಯರು. ಅವರು ಮೂಲ ರೂಪದಲ್ಲಿ ಅಂತಹ ಮುನಿಂ ಯಾವತ್ತೂ ಮನನ ಮಾಡ್ತಾ ಇರ್ತಕ್ಕಂಥವರು. ಅವರನ್ನು ಆನತೋಸ್ಮಿ ಭಕ್ತಿಜ್ಞಾನಪೂರ್ವಕವಾಗಿ ನಾನು ನಮಸ್ಕಾರ ಮಾಡ್ತೇನೆ ಅಂತ ಶುಕಾಚಾರ್ಯರನ್ನು ಉಗ್ರಶ್ರವಸೂತರು ಹೊಗಳಿರುವಂಥ. ಹಾಗಾಗಿ ಶುಕಾಚಾರ್ಯರು ಇಂತಹ ಒಂದು ಗುಣವನ್ನು ಒಳಗೊಂಡವರು. ಮುಖ್ಯವಾಗಿ ರುದ್ರದೇವರ ಅಂಶ ಸಂಭೂತರು. ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ದುಕೊಂಡು ಮನಸ್ಸನ್ನು ಪ್ರೇರಣೆ ಮಾಡುವವರು ಅನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಬೇಕಾದದ್ದು. ಭಾಗವತದ ಕಥೆ ಪ್ರಾರಂಭವಾಗುವುದು ಭಾಗವತದ ಕಥಾನಾಯಕ ಶ್ರೋತೃ ಆಗಿ ಪಾಲ್ಗೊಂಡವ ಪರೀಕ್ಷಿತ. ಪರೀಕ್ಷಿತನ ಚರಿತ್ರೆಯಿಂದ ಅವನ ಹುಟ್ಟು, ಅವನ ಜನ್ಮದಿಂದ ಭಾಗವತ ಪ್ರಾರಂಭವಾಗುತ್ತೆ. ಅವನ ಜನ್ಮದ ಕಥೆ ಹೀಗಿದೆ ನೋಡಿ. ಅಭಿಮನ್ಯು ಸುಭದ್ರೆಯ ಮಗ. ಅಭಿಮನ್ಯುವಿನ ತಾಯಿ ಉತ್ತರಾದೇವಿ. ಅಭಿಮನ್ಯು 16ನೇ ವರ್ಷದಲ್ಲೇ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡು ಸತ್ತು ಹೋಗಿದ್ದಾನೆ. ಉತ್ತರಾದೇವಿ ಗರ್ಭಿಣಿಯಾಗಿದ್ದಾಳೆ. ಗರ್ಭಿಣಿಯಾಗಿರ್ತಕ್ಕಂಥ ಉತ್ತರಾದೇವಿಯ ಗರ್ಭದಲ್ಲಿ ಪರೀಕ್ಷಿತ ಬೆಳೀತಾ ಇದ್ದಾನೆ. ಪಾಂಡವ ವಂಶದ ಕುಡಿ. ಹೀಗೊಂದು ಪ್ರಸಂಗ ಆಗುತ್ತೆ. ಮಹಾಭಾರತ ಯುದ್ಧ ಎಲ್ಲ ಮುಗಿದಿದೆ. ಭೀಮಸೇನ ದೇವರ ಗದಾಘಾತಕ್ಕೆ ಒಳಗಾಗಿ ದುರ್ಯೋಧನ ದ್ವೈಪಾಯನ ಸರೋವರದ ದಡದಲ್ಲಿ ಬಿದ್ದಿದ್ದಾನೆ. ಕೊನೆ ಉಸಿರು ಎಳಿತಾ ಇದ್ದಾನೆ. ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಗೆಳೆಯ. ಕೊನೆ ಕ್ಷಣದಲ್ಲಾದರೂ ಗೆಳೆಯನಿಗೆ ಉಪಕಾರ ಮಾಡಬೇಕು ಅಂತ ಅಶ್ವತ್ಥಾಮಾಚಾರ್ಯರು ಹೋಗಿ ಕೇಳ್ತಾ ಇದ್ದಾರೆ. ದುರ್ಯೋಧನ, ನಿನ್ನ ಕೊನೆಯ ಆಸೆ ಏನು? ನಾನು ಅದನ್ನು ಈಡೇರಿಸಬೇಕು ಅಂತ. ಹೌದಾ? ಮಹಾದುಷ್ಟ ನೋಡಿ ದುರ್ಯೋಧನ. ಜೀವಾಧಮನಾಗಿರ್ತಕ್ಕಂಥ ಕಲಿಯೇ ದುರ್ಯೋಧನನಾಗಿ ಬಂದಿರುವಂಥದ್ದು. ಅವನ ಒಂದೊಂದು ವಿಚಾರವನ್ನು ನೋಡಿದರೂ ನಮಗೆ ಸ್ಪಷ್ಟವಾಗುತ್ತೆ. ಸಾಯಲಿಕ್ಕೆ ಹೊರಟವ ಏನಾದರೂ ಒಳ್ಳೆಯ ಇಚ್ಛೆಯನ್ನು ಅಭಿವ್ಯಕ್ತಗೊಳಿಸ್ಬೇಕಲ್ಲ? ಇಲ್ಲ. ಅವ ಹೇಳಿದ್ದೇನು ಅಂದರೆ, ಪಾಂಡವರ 5 ಮಕ್ಕಳು ಬೆಳೀತಾ ಇದ್ದಾರೆ, ಆ 5 ಮಕ್ಕಳನ್ನು ಕೊಲ್ಲಬೇಕು. ಮುಂದೆ ಪಾಂಡವ ಸಂತತಿ ಇರಬಾರ್ದು ಭೂಮಿಯಲ್ಲಿ, ನನ್ನ ಸಂತತಿಯೇ ಬೆಳೀಬೇಕು. ಈಗಾಗಲೇ ನನಗೆ ಒಬ್ಬ ಲಕ್ಷಣ ಅನ್ನತಕ್ಕಂಥ ಒಬ್ಬ ಮಗ ಇದ್ದ, ಅವ ಸತ್ತು ಹೋಗಿದ್ದಾನೆ. ಹಾಗಾಗಿ ನೀವು ನಿಯೋಗ ಪದ್ಧತಿಯಿಂದ ಭಾನುಮತಿಯಲ್ಲಿ ಒಬ್ಬ ಮಗನನ್ನು ಹುಟ್ಟಿಸಿ ಅವ ಮಗನ ಮೂಲಕ ನನ್ನ ಸಂತತಿಯೇ ಮುಂದುವರಿಯಂತಾಗಬೇಕು. ಅದಕ್ಕೆ ಮೊದಲು ನೀವು ಮಾಡಬೇಕಾದದ್ದು, ಪಾಂಡವರ 5 ಮಕ್ಕಳು, ದ್ರೌಪದಿಯಲ್ಲಿ ಹುಟ್ಟಿರ್ತಕ್ಕಂಥ 5 ಮಂದಿ ಮಕ್ಕಳಿದ್ದಾರೆ, ಅವರನ್ನು ಕೊಂದು ಅವರ ಶಿರಸ್ಸನ್ನು ತಂದು ನನಗೆ ತೋರಿಸಿದ್ರೆ ಸಂತೋಷದಿಂದ ನಾನು ಪ್ರಾಣ ಬಿಡ್ತೇನೆ ಅಂತ ಹೋದ್ರಲ್ಲ ಇವರು. ಹೇಗೆ ಶುಕಾಚಾರ್ಯರು ರುದ್ರದೇವರ ಅಂಶ ಸಂಭೂತರೋ, ಅಶ್ವತ್ಥಾಮಾಚಾರ್ಯರು ಕೂಡ ರುದ್ರದೇವರ ಸಂಭೂತರು. ಆದರೆ ದುರ್ಯೋಧನನ ವಿಶೇಷ ಕೆಟ್ಟ ಸಂಪರ್ಕಕ್ಕೆ ಒಳಗಾಗಿ ಇಷ್ಟು ದುಷ್ಟತನದಲ್ಲಿ ತೊಡಗಿದ್ದಾರೆ. ರಾತ್ರಿ ಕಾಲದಲ್ಲಿ ಹೋಗಿ ಪಾಂಡವರ ಡೇರೆಗೆ ಹೋಗಿ ಎಲ್ಲರನ್ನೂ, ವಿಶೇಷವಾಗಿ ಅವರಿಗೆ ದ್ವೇಷ ಇದ್ದದ್ದು ತನ್ನ ಅಪ್ಪನನ್ನು ಕೊಂದ ಅಂತ ದೃಷ್ಟದ್ಯುಮ್ನನ ಮೇಲೆ, ದ್ರೌಪದಿಯ ಸಹೋದರನ ಮೇಲೆ, ಅವನನ್ನು ಕೊಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಮಕ್ಕಳು 5 ಮಕ್ಕಳು, ಪಾಂಡವರ 5 ಮಕ್ಕಳು, ಅವರನ್ನೆಲ್ಲ ಕೊಂದಿದ್ದಾರೆ. ಡೇರೆಗೇನೆ ಬೆಂಕಿ ಹಚ್ಚಿ ಬಂದು ಬಿಟ್ಟಿದ್ದಾರೆ. ಅವರು ರುದ್ರದೇವರು ಸಂಹಾರಕಾರಕರು. ಒಂದು ರೀತಿಯಿಂದ ಸಂಹಾರ ಮಾಡಿದ್ದಾರೆ, ಬಂದಿದ್ದಾರೆ. ಬಂದು ದುರ್ಯೋಧನಿಗೆ ಆ 5 ತಲೆಗಳನ್ನು ತೋರಿಸ್ತಾರೆ. ದುರ್ಯೋಧನ ಸಂತೋಷದಿಂದ ಪ್ರಾಣ ಬಿಟ್ಟ, ಅದೊಂದು ಕತೆ. ಇಲ್ಲಿ ಏನಾಯಿತು ಅಂದರೆ, ಇದು ಪಾಂಡವರಿಗೆ ಗೊತ್ತಾಯಿತು. ಪಾಂಡವರಿಗೆ ಗೊತ್ತಾದಾಗ ಭೀಮಸೇನ ಅಟ್ಟಿಸಿಕೊಂಡು ಬಂದ. ಭೀಮಸೇನ ಅವನನ್ನು ಕಂಡು ಕೂಡಲೇ ಅಶ್ವತ್ಥಾಮಾಚಾರಿಗೆ ಭಯ. ಭೀಮಸೇನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಬ್ರಹ್ಮಶಿರ ಅನ್ನತಕ್ಕಂಥ ಒಂದು ಅಸ್ತ್ರವನ್ನು ಬಿಟ್ಟರು. ನಮ್ಮಲ್ಲಿ 2 ಅಸ್ತ್ರಗಳು, ಒಂದು ಬ್ರಹ್ಮಾಸ್ತ್ರ ಮತ್ತೊಂದು ಬ್ರಹ್ಮಶಿರೋಸ್ತ್ರ. ಒಂದು ಅಸ್ತ್ರದ ಪ್ರಭಾವ ಒಂದೇ, ಮಂತ್ರ ಮಾತ್ರ ಬದಲು. ಬ್ರಹ್ಮಾಸ್ತ್ರಕ್ಕೆ ಗಾಯತ್ರಿ ಮಂತ್ರ, ಬ್ರಹ್ಮಶಿರೋಸ್ತ್ರಕ್ಕೆ ವ್ಯಾಕೃತಿ ಭೂಹು ಭುವಃ ಸ್ವಹ ಈ ಮಂತ್ರ.
ಇವರೀಗ ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಭೀಮಸೇನ ದೇವರ ಒಂದು ನಿಯಮ ಏನು ಅಂದರೆ ಅವರು ಅಸ್ತ್ರ ಪ್ರಯೋಗ ಮಾಡುವುದಿಲ್ಲ. ಹಾಗಾಗಿ ಕೃಷ್ಣ ಹೇಳಿದ ಅರ್ಜುನನ ಹತ್ರ, ಈ ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿರ್ತಕ್ಕಂಥ ಬ್ರಹ್ಮಶಿರೋಸ್ತ್ರವನ್ನು ದಮನಗೊಳಿಸಬೇಕು, ಅದಕ್ಕೆ ಅರ್ಜುನ ನೀನು ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು ಅಂತ. ಅವನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. ಎರಡು ಬ್ರಹ್ಮಾಸ್ತ್ರಗಳು ಒಂದಕ್ಕೊಂದು ಡಿಕ್ಕಿಯಾಗಿ ಸಂಘರ್ಷಕ್ಕೆ ಒಳಗಾಗಿದೆ. ವೇದವ್ಯಾಸರು ನಡುವಿನಲ್ಲಿ ಬಂದು ಆ ಎರಡೂ ಅಸ್ತ್ರಗಳು ಪರಸ್ಪರ ಸಂಘರ್ಷಕ್ಕೆ ಒಳಗಾಗದಂತೆ ರಕ್ಷಣೆ ನೀಡಿದ್ದಾರೆ. ಇದರಿಂದ ಕೂಡ ವೇದವ್ಯಾಸರು ಸಾಕ್ಷಾತ್ ಪರಮಾತ್ಮ ಅಂತ ಗೊತ್ತಾಗುತ್ತೆ ನೋಡಿ. ಬ್ರಹ್ಮಾಸ್ತ್ರದ ಪ್ರಭಾವವನ್ನು ಕಡಿಮೆ ಮಾಡಿದವರು ಆ ಕಾಲದಲ್ಲಿ ವೇದವ್ಯಾಸರು. ಹೀಗೆ ಮಾಡಿದರು. ಮಾಡಿದ ಮೇಲೆ ಕೃಷ್ಣ ಹೇಳಿದ, ನಿನ್ನ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡು ಅಂತ. ಅರ್ಜುನ ಉಪಸಂಹಾರ ಮಾಡಿದ. ಆದರೆ ಅಶ್ವತ್ಥಾಮಾಚಾರ್ಯರು ಒಪ್ಪುವುದಿಲ್ಲ. ನಾನು ಉಪಸಂಹಾರ ಮಾಡುವುದಿಲ್ಲ, ನಾನು ನನ್ನ ಗೆಳೆಯನಿಗೆ ಹಿತ ಮಾಡಬೇಕು. ನನ್ನ ಗೆಳೆಯನ ಇಚ್ಛೆ ಏನು ಅಂದರೆ, ದುರ್ಯೋಧನನ ಇಚ್ಛೆ ಏನು ಅಂದರೆ, ಭೂಮಿ ಮೇಲೆ ಪಾಂಡವರ ಸಂತತಿಯೇ ಇರಬಾರ್ದು ಅಂತ. ಉತ್ತರಾದೇವಿಯ ಉದರದಲ್ಲಿ ಪಾಂಡವ ಸಂತತಿಯ ಕುಡಿ ಬೆಳೀತಾ ಇದೆ, ಹಾಗಾಗಿ ಅದರ ಮೇಲೇ ನಾನು ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡ್ತೇನೆ ಅಂತ ಪಟ್ಟು ಹಿಡಿದಿದ್ದಾನೆ. ಆಗ ಕೃಷ್ಣ ಹೇಳ್ತಾನೆ, ಆಗಲಿ ಅಶ್ವತ್ಥಾಮಾಚಾರ್ಯ, ನೀವು ಮಾಡಿ, ನೀವು ಬ್ರಹ್ಮಶಿರೋತ್ಸವವನ್ನು ಉತ್ತರಾದೇವಿಯ ಗರ್ಭದ ಮೇಲೆ ಪ್ರಯೋಗ ಮಾಡಿ, ನಾನು ಅದನ್ನು ರಕ್ಷಣೆ ಮಾಡ್ತೇನೆ ಅಂತ ಆಶ್ವಾಸನೆ ಕೊಟ್ಟು ಕೃಷ್ಣ ಉತ್ತರಾದೇವಿಯ ಗರ್ಭದ ರಕ್ಷಣೆಗಾಗಿ ಹೋಗಿದ್ದಾನೆ. ಉತ್ತರಾದೇವಿಯನ್ನು ಅಟ್ಟಿಸಿಕೊಂಡು ಬರ್ತಾ ಇದೆ ಆ ಬ್ರಹ್ಮಶಿರೋಸ್ತ್ರ. ಉತ್ತರಾದೇವಿ ಓಡ್ಕೊಂಡು ಬರ್ತಾ ಇದ್ದಾಳೆ. ಪಾಹಿ ಪಾಹಿ ಮಹಾಬಾಹೋ ದೇವದೇವ ಜಗತ್ಪತೆ ನಾಣ್ಯಂ ತ್ವದವಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ಕೃಷ್ಣ, ನೀನು ರಕ್ಷಣೆ ಮಾಡಬೇಕು. ನೀನಲ್ಲದೆ ಬೇರೆ ಯಾರೂ ರಕ್ಷಣೆ ಮಾಡುವವರಿಲ್ಲ. ರಕ್ಷಣೆ ಮಾಡುವ ಸಾಮರ್ಥ್ಯ, ಅದಕ್ಕೆ ಬೇಕಾದ ಕಾರುಣ್ಯ ಅದು ನಿನ್ನಲ್ಲೇ ಇರುವಂಥದ್ದು ಅಂತ ಉತ್ತರಾದೇವಿ ಪ್ರಾರ್ಥನೆ ಮಾಡಿದ್ದಾಳೆ. ಕೃಷ್ಣ ಓಂ ಅಂತ ಹೇಳಿದ. ಎಷ್ಟು ಚಮತ್ಕಾರವಾಗಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದಾನೆ ಅಂದರೆ, ಒಂದು ರೂಪದಿಂದ ಉತ್ತರಾದೇವಿಯ ಗರ್ಭದ ಒಳಗೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಪ್ರವೇಶ ಮಾಡಿ ತನ್ನ ಸುದರ್ಶನಾಸ್ತ್ರವನ್ನು ಹಿಡ್ಕೊಂಡು ಆ ಉತ್ತರಾದೇವಿಯ ಗರ್ಭದಲ್ಲಿ ಬೆಳೀತಾ ಇರತಕ್ಕಂತಹ ಪರೀಕ್ಷಿತನನ್ನು ರಕ್ಷಣೆ ಮಾಡಿದ್ದಾರೆ. ಒಂದು ಚಿಕ್ಕ ರೂಪದಲ್ಲಿ, ಅಂಗುಷ್ಟ ಪ್ರಮಾಣದ ರೂಪದಲ್ಲಿ ಉತ್ತರಾದೇವಿಯ ಗರ್ಭವನ್ನು ರಕ್ಷಣೆ ಮಾಡಿರುವಂಥದ್ದು. ಹೊರಗಿನಿಂದ ಅಶ್ವತ್ಥಾಮಾಚಾರ್ಯರು ಪ್ರಯೋಗಿಸಿರ್ತಕ್ಕಂಥ ಬ್ರಹ್ಮಶಿರೋಸ್ತ್ರ ಹವಣಿಸ್ತಾ ಉಂಟು, ಉತ್ತರಾದೇವಿಯ ಗರ್ಭವನ್ನು ಬೀಳಿಸಬೇಕು ಅಂತ. ಅದೇ ಕೃಷ್ಣ ಉತ್ತರಾದೇವಿಯ ಗರ್ಭದ ಒಳಗೆ ಪ್ರವೇಶ ಮಾಡಿ ಆ ಅಸ್ತ್ರ ಆ ಗರ್ಭದ ಮೇಲೆ ಏನೂ ಹಾನಿ ಮಾಡದಂತೆ ರಕ್ಷಣೆ ನೀಡಿದ್ದಾನೆ. ಈ ಕಥೆಯನ್ನು ಹೇಳಿ ಉಗ್ರಶ್ರವಸೂತರು ಹೇಳ್ತಾರೆ, ಮಾಮಂಸ್ಥಾಹೇತದಾಶ್ಚರ್ಯಂ ಸರ್ವಾಶ್ಚರ್ಯಮಯೇಚ್ಯುತೆ. ಶೌನಕಾದಿಗಳೇ, ಇದು ನಿಮಗೆ ತುಂಬ ಅದ್ಭುತವಾದ ಘಟನೆ ಅಂತ ಅನಿಸುತ್ತೆ. ಹೌದು, ಉಳಿದವರ ದೃಷ್ಟಿಯಲ್ಲಿ ಇದು ಅದ್ಭುತ, ಆದರೆ ದೇವರ ದೃಷ್ಟಿಯಲ್ಲಿ ಇದು ಅದ್ಭುತ ಅಲ್ಲ. ದೇವರು ಪ್ರತಿಯೊಂದು ಆಶ್ಚರ್ಯಕ್ಕೂ ಕೂಡ ಮೂಲನಾದವ ದೇವರು, ಸರ್ವಾಶ್ಚರ್ಯಮಯ. ಹಾಗಾಗಿ ಅವನ ವ್ಯಕ್ತಿತ್ವವನ್ನು ನಾವು ಸ್ವಲ್ಪ ಚಿಂತನೆ ಮಾಡಿದರೆ ಇದೊಂದು ದೊಡ್ಡ ಘಟನೆಯೇ ಅಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಅಂಶವನ್ನು ನಾವು ಗಮನಿಸಬೇಕಾದದ್ದು, ದೇವರು ಉತ್ತರಾದೇವಿಯ ಗರ್ಭವನ್ನು ಮಾತ್ರ ರಕ್ಷಣೆ ಮಾಡಿರುವಂಥದ್ದಲ್ಲ. ನಾವು ತಾಯಿಯ ಹೊಟ್ಟೆಯಲ್ಲಿರುವಾಗ ದೇವರು 4 ರೂಪದಲ್ಲಿದ್ದುಕೊಂಡು ನಮಗೆ ರಕ್ಷಣೆ ಮಾಡ್ತಾನೆ. ಗಮನಿಸಬೇಕಾದದ್ದು ದೇವರ ಉಪಕಾರ, ದೇವರ ಚಮತ್ಕಾರ ಎರಡನ್ನೂ ನಾವು ಚಿಂತನೆ ಮಾಡಬೇಕಾದದ್ದು. ತಾಯಿಗೆ ನಾವು ಬಹಳ ಬೆಲೆ ಕೊಡ್ತೇವೆ. ಯಾಕೆಂದರೆ 9 ತಿಂಗಳು ನಮ್ಮನ್ನು ಉದರದಲ್ಲಿ ಹೊತ್ತು ನಮಗೆ ರಕ್ಷಣೆ ನೀಡಿದವಳು ಅಂತ ಹೀಗೆಲ್ಲ ಹೇಳ್ತೇವೆ. ಆದರೆ ತಾಯಿಗೆ ತನ್ನ ಉದರದಲ್ಲಿ ಏನು ಉಂಟು, ಅದಕ್ಕೆ ಯಾವ ಆಹಾರ ಬೇಕು, ಹೇಗೆ ಏನೂ ಗೊತ್ತಿಲ್ಲ. ತಾಯಿಯ ಉದರದಲ್ಲಿರ್ತಕ್ಕಂಥ ಮಗುವನ್ನು ರಕ್ಷಣೆ ಮಾಡುವವ ಭಗವಂತ. ಸರಕ್ಷಿತ ರಕ್ಷತಿಯೋ ಹಿ ಗರ್ಭೆ. ಅದು ಹೇಗೆ ರಕ್ಷಣೆ ಮಾಡ್ತಾನೆ, ಸ್ವಾರಸ್ಯ ಗಮನಿಸಬೇಕಾದದ್ದು. ಗರ್ಭಾಧಾನ ಅಂತ ಒಂದು ಸಂಸ್ಕಾರ ಇದೆ. ಆ ಸಂಸ್ಕಾರದಲ್ಲಿ ನಾವು ಈ ಮಂತ್ರವನ್ನು ಹೇಳ್ತೇವೆ, ವಿಷ್ಣುರ್ ಯೋನಿಂ ಕಲ್ಪಯತು ತ್ವಷ್ಟಾರೂಪಾಣಿ ಪಿಂಶತು ಆಸಿಂಚತು ಪ್ರಜಾಪತಿ ಧಾತಾ ಗರ್ಭಂ ದದಾತುತೆ ಅಂತ
ಆ ಗರ್ಭಿಣಿಯ ಗರ್ಭವನ್ನು ಮುಟ್ಟಿಕೊಂಡು ಅವಳ ಯಜಮಾನ ಹೇಳ್ತಕ್ಕಂಥ ಮಂತ್ರ. ಅದಕ್ಕೆ ಅರ್ಥವನ್ನು ಮಧ್ವಗುರುಗಳು ಹೇಳಿದ್ದಾರೆ. 4 ರೂಪದಲ್ಲಿ ಗರ್ಭದ ರಕ್ಷಣೆ ಭಗವಂತ ಮಾಡ್ತಾನೆ. ಯೋನಿ ಕ್ಲಿಪ್ತಿ ವಾಸುದೇವ. ಮೊದಲು ಗರ್ಭದ ಸೃಷ್ಟಿಯಾಗಬೇಕು. ಶುಕ್ರ ಶೋಣಿತಗಳ ಸಂಪರ್ಕದಿಂದ ಗರ್ಭದ ಸೃಷ್ಟಿ. ಇದು ಚಿಕ್ಕ ಮಾತಲ್ಲ. ಶುಕ್ರ ಮತ್ತು ಶೋಣಿತ ಅನ್ನೋದು ಒಂದು ದ್ರವ ರೂಪದಲ್ಲಿರುವಂಥದ್ದು. ಅದು ಗರ್ಭಕ್ಕೆ ಕಾರಣ ಆಗಬೇಕಾಗಿದ್ರೆ ಯಾವ ಕಾಲದಲ್ಲಿ ಎಷ್ಟು ಪ್ರಮಾಣದಲ್ಲಿ ಅದು ಆಗಬೇಕು, ಅಷ್ಟೇ ಕಾಲದಲ್ಲಿ ಅಷ್ಟೇ ರೀತಿಯಲ್ಲಿ ಅದು ಆಗಬೇಕಾದದ್ದು. ಚೂರು ವ್ಯತ್ಯಾಸ ಆದರೂ ಅದು ಗರ್ಭಕ್ಕೆ ಕಾರಣ ಆಗುವುದಿಲ್ಲ. ಹಾಗಾಗಿಯೇ ಹೆಚ್ಚು ಕೆಲವರಿಗೆಲ್ಲ ಮಕ್ಕಳು ಆಗುವುದಿಲ್ಲ. ವೈದ್ಯರು ಏನೇನೋ ಕಾರಣ ಹೇಳ್ತಾರೆ. ಆದರೆ ಅದಕ್ಕೆ ಮುಖ್ಯ ಕಾರಣ ಎಷ್ಟು ಪ್ರಮಾಣದಲ್ಲಿ, ಯಾವ ಕಾಲದಲ್ಲಿ, ಯಾವ ವಿಧಾನದಲ್ಲಿ ಅದು ಆಗಬೇಕು, ಹಾಗೇ ಆಗಬೇಕಾದದ್ದು. ಅದನ್ನು ಮಾಡುವವ ವಾಸುದೇವ ರೂಪಿ ಪರಮಾತ್ಮ. ಯೋನಿ ಕ್ಲಿಪ್ತಿ ವಾಸುದೇವ. ಸರಿ, ಒಂದು ಶುಕ್ರ ಶೋಣಿತಗಳ ಸಂಪರ್ಕದಿಂದ ಒಂದು ಪಿಂಡದ ನಿರ್ಮಾಣ ಆಯಿತು, ಮಾಂಸಪಿಂಡ. ಅದು ಮತ್ತೆ ಒಂದು ಶರೀರವನ್ನು ಹೊಂದಬೇಕು, ಒಂದು ಗಂಡೋ ಹೆಣ್ಣೋ ಆಗಬೇಕು, ಅದಕ್ಕೆ ಒಳ್ಳೊಳ್ಳೆ ಅಂಗಾಂಗಗಳಾಗಬೇಕು. ಅದನ್ನು ಯಾರು ಮಾಡುವವ? ರೂಪಂ ಸಂಕರ್ಷಣಾತ್ ಭವೇತ್ ತ್ವಷ್ಟಾ ರೂಪಾಣಿ ಪಿಂಶತು. ಒಬ್ಬ ಬಡಗಿ ಇದ್ದಾನೆ, ತಾಯಿಯ ಉದರದ ಒಳಗೆ ಒಬ್ಬ ಬಡಗಿ, ಅವ ಸಂಕರ್ಷಣ ರೂಪಿ ಪರಮಾತ್ಮ. ಆ ಪಿಂಡ ಅದು ಗಂಡು ಆಗಬೇಕು, ಹೆಣ್ಣಾಗಬೇಕು, ಚೆನ್ನಾಗಿ ಕಾಣ್ತಾ ಇರಬೇಕು, ಕೆಟ್ಟದಾಗಿ ಕಾಣ್ತಾ ಇರಬೇಕು, ಅದರ ಅಂಗಾಂಗಗಳು ಹೇಗಿರಬೇಕು ಅದನ್ನೆಲ್ಲ ಕೆತ್ತಿ ರೂಪ ಕೊಡುವವ ಸಂಕರ್ಷಣ ರೂಪಿ ಪರಮಾತ್ಮ. ರೂಪಂ ಸಂಕರ್ಷಣಾತ್ ಭವೇತ್. ಸರಿ, ಅದಕ್ಕೆ ಆಹಾರ ಕೊಡುವವರು ಯಾರು? ಗರ್ಭಿಣಿಯಾದವಳು ತನ್ನ ಬಯಕೆಗೆ ಒಳಗಾಗಿ ಖಾರ, ಉಪ್ಪು ಇತ್ಯಾದಿಗಳನ್ನೆಲ್ಲ ತಿಂತಾ ಇರ್ತಾಳೆ. ಆ ಮಗುವಿನ ಶರೀರ ಬಹಳ ಸೂಕ್ಷ್ಮವಾಗಿರುತ್ತೆ. ತಾಯಿ ತಿಂದ ಆಹಾರ ಹೊಕ್ಕುಳ ಮೂಲಕ ಆ ಮಗುವಿಗೆ ಬರುವಂಥದ್ದು. ಅದನ್ನು ತಲುಪಿಸೋರು, ಆ ಮಗುವಿನ ಬೆಳವಣಿಗೆಗೆ ಬೇಕಾದ ಆಹಾರ ಪದಾರ್ಥವನ್ನು ತಲುಪಿಸೋರು ಯಾರು ಅಂದರೆ ಆಸಿಂಚತು ಪ್ರಜಾಪತಿ ಅಂತ ಹೇಳುತ್ತೆ. ಅದನ್ನು ಆಚಾರ್ಯರು ಹೇಳ್ತಾರೆ ಆಸೇಕ ಪ್ರದ್ಯುಮ್ನ ಅಂತ ಹೇಳ್ತಾರೆ. ಪ್ರದ್ಯುಮ್ನ ರೂಪಿ ಪರಮಾತ್ಮ ಆ ಮಗುವಿಗೆ ತಾಯಿ ತಿಂದ ಆಹಾರದ ಯಾವ್ಯಾವ ಪದಾರ್ಥ ತಲುಪಬೇಕು ಅದನ್ನು ಮಾಡುವವ ಪ್ರದ್ಯುಮ್ನ ರೂಪಿ ಪರಮಾತ್ಮ. ಇಷ್ಟು ಚಟುವಟಿಕೆಯನ್ನು ನಡೆಸುವಾಗ ತಾಯಿಯ ಗರ್ಭದಲ್ಲಿ ಧಾರಣೆ ಮಾಡುವವರು ಯಾರು? ಅನಿರುದ್ಧಾಚ್ಚ ಧಾರಣ. ಅನಿರುದ್ಧ ರೂಪಿ ಪರಮಾತ್ಮ ಅದನ್ನು ಧಾರಣೆ ಮಾಡ್ತಾನೆ. ಹೀಗೆ 4 ರೂಪದಲ್ಲಿದ್ದುಕೊಂಡು ಭಗವಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪದಲ್ಲಿದ್ದುಕೊಂಡು ಆ ಮಗು ಸೃಷ್ಟಿಯಾಗುವಂತೆ ಮಾಡುವವ, ಮತ್ತೆ ತಾಯಿಯ ಉದರದಿಂದ ಹೊರಗೆ ಬರುವಂತೆ ಮಾಡುವವ ಭಗವಂತ. ಹಾಗಾಗಿ ಉಗ್ರಶವ ಸೂತರು ಹೇಳ್ತಾ ಇದ್ದಾರೆ, ಉತ್ತರೆಯ ಗರ್ಭದಲ್ಲಿ ಪರೀಕ್ಷಿತನನ್ನು ರಕ್ಷಣೆ ಮಾಡಿದ್ದಾನೆ ಅನ್ನುವುದು ಒಂದು ದೊಡ್ಡ ಸಂಗತಿ ಅಲ್ಲ ಶೌನಕಾದಿಗಳೇ. ನಮ್ಮೆಲ್ಲರ ಸೃಷ್ಟಿಯನ್ನು ನೋಡಿದ್ರೂ ಕೂಡ ಭಗವಂತಂದು ಪ್ರತಿಯೊಂದು ಆಶ್ಚರ್ಯವಾಗಿರುವಂಥದ್ದು. ಪ್ರತಿಯೊಬ್ಬ ತಾಯಿಯಿಂದ ಒಂದು ಮಗು ಹುಟ್ಟಬೇಕಾಗಿದ್ರೆ ಭಗವಂತ 4 ರೂಪದಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪದಲ್ಲಿ ಇದ್ದುಕೊಂಡು ಹೀಗೆಲ್ಲ ನಡೆಸ್ತಾನೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಇದನ್ನು ನಾವು ಗಮನಿಸಬೇಕಾದದ್ದು. ನಾವು ಭಗವಂತನಿಗೆ ನಾವು ಎಷ್ಟು ಕೃತಜ್ಞರಾಗಿರಬೇಕು. ನಾವು ಮಹಾ ತಾಯಿಯ ಬಗ್ಗೆ ಭಾರೀ ಪ್ರೀತಿ ತೋರಿಸುವವರು. ಯಾಕೆಂದರೆ ಭಾರೀ ಉಪಕಾರ. ಹೌದು, ತಾಯಿಗಿಂತಲೂ 1000 ಪಟ್ಟು ಭಗವಂತ ಉಪಕಾರ ಮಾಡುವವ ಅನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಬೇಕಾದದ್ದು. ಹೀಗೆ ಉತ್ತರಾದೇವಿಯ ಗರ್ಭದಲ್ಲಿ ಇರುವಾಗ ರಕ್ಷಣೆ ನೀಡಿದವ ಭಗವಂತ. ಹಾಗಾಗಿ ಅವನಿಗೆ ಏನು ಹೆಸರು ಅಂದರೆ ಪರೀಕ್ಷಿತ ಅಂತ ಹೆಸರು. ಪರಿತಃ ಈಕ್ಷತೆ ಇತಿ ಪರೀಕ್ಷಿತ. ತಾನು ತಾಯಿಯ ಗರ್ಭದಲ್ಲಿರುವಾಗಲೇ ಸುತ್ತ ನೋಡ್ತಾ ಇದ್ದಂತೆ, ನನಗೆ ಯಾರು ರಕ್ಷಣೆ ನೀಡುವವರು ಅಂತ. ಹಾಗಾಗಿ ಪರೀಕ್ಷಿತ ಆಗರ್ಭ ಶ್ರೀಮಂತ. ಶ್ರೀಮಂತಿಕೆ ಅಂದರೆ ಏನು ಅಂದರೆ ಸಂಪತ್ ಸಂಸ್ಮರಣಂ ವಿಷ್ಣೋ ವಿಪತ್ ವಿಸ್ಮರಣಂ ಸ್ಮೃತಂ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಭಗವಂತನ ಸ್ಮರಣೆಯೇ ಸಂಪತ್ತು, ಭಗವಂತನನ್ನು ಮರೆತು ಬಿಡುವುದೇ ಅದು ವಿಪತ್ತು ಅಂತ. ಹಾಗಾಗಿ ಭಾಗವತ ಇಬ್ಬರು ಆಗರ್ಭ ಶ್ರೀಮಂತರನ್ನು ನಮಗೆ ಪ್ರಸ್ತುತಪಡಿಸಿದೆ. ಒಂದು ಭಾಗವತದ ಕಥಾನಾಯಕನಾಗಿರ್ತಕ್ಕಂಥ ಪರೀಕ್ಷಿತ, ಉತ್ತರಾದೇವಿಯ ಗರ್ಭದಲ್ಲಿರುವಾಗಲೇ ನನಗೆ ಯಾರು ರಕ್ಷಣೆ ನೀಡುವುದು ಅಂತ ಅವ ಪರೀಕ್ಷೆ ಮಾಡ್ತಾ ಇದ್ದಾನೆ.
ದೇವರ ಪರೀಕ್ಷೆ ಮಾಡ್ತಾ ಇದ್ದಾನೆ. ಹಾಗಾಗಿಯೇ ಪರೀಕ್ಷಿತ ಅಂತ ಅನ್ವರ್ಥಕ ಹೆಸರನ್ನು ಹೊಂದಿದವ. ಆದುದರಿಂದ ಆಗರ್ಭ ಶ್ರೀಮಂತ. ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದನ ಚರಿತ್ರೆ ಬರುತ್ತೆ. ಕಯಾಧುವಿನ ಹೊಟ್ಟೆಯಲ್ಲಿ ಇರುವಾಗಲೇ ನಾರದರು ಕಯಾಧುವನ್ನು ಗಮನದಲ್ಲಿಟ್ಟುಕೊಂಡು, ಹಿರಣ್ಯಕಶಿಪುವಿನ ಹೆಂಡತಿಯ ಹೆಸರು ಕಯಾಧು ಅಂತ, ಅವಳನ್ನು ಗಮನದಲ್ಲಿಟ್ಟುಕೊಂಡು ಅವರು ಉಪದೇಶ ಮಾಡ್ತಾರೆ. ಕಯಾಧುವಿಗೆ ಅದು ಎಷ್ಟು ಕೇಳಿದೆ ಗೊತ್ತಿಲ್ಲ, ಅವಳು ನಿದ್ದೆ ಮಾಡ್ತಾ ಇದ್ದಾಳೆ. ಕಯಾಧುವಿನ ಉದರದ ಒಳಗಿರ್ತಕ್ಕಂಥ ಪ್ರಹ್ಲಾದ ಅದನ್ನೆಲ್ಲ ಕೇಳಿದ್ದಾನೆ. ಅವ ಮತ್ತೆ 4-5 ವರ್ಷದಾಗಿದ್ದಾಗ ಆ ದೈತ್ಯ ಬಾಲಕರಿಗೆಲ್ಲ ಉಪದೇಶ ನೀಡ್ತಾ ಇದ್ದಾನೆ. ದೈತ್ಯ ಬಾಲಕರು ಕೇಳ್ತಾ ಇದ್ದಾರೆ, ನಿನ್ಗೆ ಯಾರು ಇದು? ಷಂಡಾಮರ್ಕರು ನಮ್ಮ ಗುರುಗಳು, ಒಮ್ಮೆ ಅಪ್ಪಿತಪ್ಪಿಯೂ ಕೂಡ ಈ ವಿಚಾರವನ್ನು ಹೇಳಲಿಲ್ಲ, ನೀನು ಈ ವಿಚಾರವನ್ನು ಹೇಗೆ ಹೇಳ್ತಾ ಇದ್ದಿ ಅಂದರೆ, ನಾನು ತಾಯಿಯ ಗರ್ಭದಲ್ಲಿರುವಾಗ ತಾಯಿಯನ್ನು ಉದ್ದೇಶಿಸಿ ನಾರದರು ಉಪದೇಶ ಮಾಡಿದ್ದಿದೆ, ನಾನು ಹೊಟ್ಟೆಯಲ್ಲಿರುವಾಗ ಅದನ್ನೆಲ್ಲ ಕೇಳಿದ್ದೆ, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಭಾಗವತ ಇಬ್ಬರು ಆಗರ್ಭ ಶ್ರೀಮಂತರನ್ನು ಪ್ರಸ್ತುತಪಡಿಸ್ತಾ ಇದೆ. ಅದರಲ್ಲಿ ಒಬ್ಬ ಪರೀಕ್ಷಿತ. ಪರೀಕ್ಷಿತನ ಮತ್ತೊಂದು ಹೆಸರು ವಿಷ್ಣುರಾತ ಅಂತ. ಯಾಕೆ ಅಂದರೆ ಉತ್ತರಾದೇವಿಯ ಗರ್ಭದಲ್ಲಿ 9 ತಿಂಗಳಿದ್ದಾಗ ಕೃಷ್ಣ ಅವನಿಗೆ ರಕ್ಷಣೆ ಮಾಡಿದ. ಉತ್ತರಾದೇವಿಯ ಗರ್ಭದಿಂದ ಹೊರಬಂದು ಕೂಡಲೇ ಅಶ್ವತ್ಥಾಮಾಚಾರ್ಯರು ಪ್ರಯೋಗಿಸಿರ್ತಕ್ಕಂಥ ಬ್ರಹ್ಮಶಿರೋಸ್ತ್ರ ಇದಲ್ಲ, ಅದು ಮತ್ತೆ ಅಟ್ಯಾಕ್ ಮಾಡಿಬಿಟ್ಟಿದೆ. ಯಾವತ್ತೂ ದೇವರು ಈ ಮಂತ್ರವನ್ನು ನಿರರ್ಥಕ ಅಂತಗೊಳಿಸುವುದಿಲ್ಲ. ಯಾಕೆಂದರೆ ಆಸ್ತಿಕರಿಗೆ ಅದರಲ್ಲಿ ವಿಶ್ವಾಸ ಬರಬೇಕು ಅಂತ. ಬ್ರಹ್ಮಶಿರೋಸ್ತ್ರ ಒಂದು ವೇಳೆ ಅಶ್ವತ್ಥಾಮಾಚಾರ್ಯ ಪ್ರಯೋಗಿಸಿರ್ತಕ್ಕಂಥ ಬ್ರಹ್ಮಶಿರೋಸ್ತ್ರ ನಿರರ್ಥಕ ಆಗಿಬಿಟ್ರೆ, ಬ್ರಹ್ಮಶಿರೋಸ್ತ್ರಕ್ಕೆ ಅಭಿಮಂತ್ರಣಕ್ಕಾಗಿ ಬಳಸಿರ್ತಕ್ಕಂಥ ವ್ಯಾಹೃತಿ ಇದೆಯಲ್ಲ, ಅದರ ಬಗ್ಗೆ ಅವಿಶ್ವಾಸ ಬರುತ್ತೆ. ಅದಕ್ಕಾಗಿ ಅದು ಸಾರ್ಥಕ ಅಂತ ಆಗಬೇಕು ಅನ್ನೋದಕ್ಕೆ ಕೃಷ್ಣ ಒಂದು ಲೀಲೆ ಮಾಡಿದ. 9 ತಿಂಗಳು ರಕ್ಷಣೆ ಕೊಟ್ಟ, ಹೊರಬಂದು ಬಿಟ್ಟ. ಆಮೇಲೆ ಅದು ಆಕ್ರಮಣ ಮಾಡಿ ಸತ್ತು ಹೋಗಿಬಿಟ್ಟಿದೆ. ಮಕ್ಕಳು ಎಲ್ಲ ಬೊಬ್ಬೆ ಹಾಕ್ತಾ ಇದ್ದಾರೆ, ಅಯ್ಯೋ 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 ಅಂತ. ಉತ್ತರಾದೇವಿ ಹಾಗೇನೆ ಕುಂತಿ ಇವರೆಲ್ಲ ಬಂದು ಕೃಷ್ಣನತ್ತ ಕೇಳ್ತಾ ಇದ್ದಾರೆ, ಏನು ಕೃಷ್ಣ, ನೀನು ಅಶ್ವತ್ಥಾಮಾಚಾರಿಗೆ ಸವಾಲು ಒದ್ದಿ ನೀನು ಅಸ್ತ್ರವನ್ನು ಪ್ರಯೋಗಿಸು, ನಾನು ಬದುಕಿಸ್ತೇನೆ ಅಂತ ಸವಾಲು ಹಾಕಿದ್ದೆ, ಈಗ ಮಗು ಸತ್ತು ಹೋಗಿದ್ಯಲ್ಲ ಅಂತ. ಕೃಷ್ಣ ನಕ್ಕು ಬಿಟ್ಟ. ನಕ್ಕು ತನ್ನ ಶಂಕರವಾದ ಕೈ, ಶಂಕರ ಅಂತ ಕರೀತಾರೆ, ಶಂ ಅಂದರೆ ಸುಖವನ್ನು ಕೊಡತಕ್ಕಂಥ ಕೈಯನ್ನು ಹೀಗೆ ಒಮ್ಮೆ ಸವರಿಬಿಟ್ಟಿದ್ದಾನೆ. ಸವರಿದ್ದೇ ತಡ ಆ ಸತ್ತ ಮಗು ಮತ್ತೆ ಬದುಕಿದೆ. ಅದು ಅಳ್ತಾ ಇದೆ, ನಗ್ತಾ ಇದೆ. ಹೀಗೆ ಸತ್ತ ಪರೀಕ್ಷಿತನನ್ನು ಮತ್ತೆ ಬದುಕಿಸಿ ಅವರಿಗೆ ಕೊಟ್ಟವ. ಹಾಗಾಗಿ ವಿಷ್ಣುರಾತ. ರಾತ ಅಂದರೆ ದತ್ತ ಅಂತ ಅರ್ಥ. ಕೃಷ್ಣ ರೂಪಿಯಾದ ವಿಷ್ಣುವಿನಿಂದ ಮತ್ತೆ ಕೊಡಲ್ಪಟ್ಟವ. ಇಲ್ಲಿದ್ರೆ ಅವ ಸತ್ತು ಹೋಗ್ತಿದ್ದ. ಕೃಷ್ಣ ತನ್ನ ಶಂಕರವಾದ ಕೈಯಿಂದ ಸ್ಪರ್ಶ ಮಾಡಿ ಅವನಿಗೆ ಮತ್ತೆ ಚೈತನ್ಯ ಬರುವಂತೆ ಮಾಡಿ ಕೊಟ್ಟವ ಅನ್ನೋ ದೃಷ್ಟಿಯಿಂದ ಅವನನ್ನು ವಿಷ್ಣುರಾತ ಅಂತ ಕರೀತಾರೆ. ಇದನ್ನೆಲ್ಲ ಕುಂತಿ ನೋಡ್ತಾ ಇದ್ದಾಳೆ. ಕುಂತಿ ಅಜ್ಜಿ ಕೃಷ್ಣನ ಮಹಿಮೆಯನ್ನು ನೋಡಿ ನನ್ನ ಮೊಮ್ಮಗನನ್ನು ಉಳಿಸಿದವ. ಭಾರೀ ಕುಂತಿಗೆ ಭಕ್ತ್ಯುದ್ರೇಕ ಆಗಿದೆ. ಕೃಷ್ಣನನ್ನು ಮೊದಲಿನಿಂದ ಕೊನೆಯವರೆಗೆ ಅವ ಹೇಗೆ ಪಾಂಡವರಿಗೆ ಮತ್ತು ಯಾದವ ವಂಶಕ್ಕೆ ಹೇಗೆ ಅನುಗ್ರಹ ಮಾಡ್ತಾ ಬಂದಿದ್ದಾನೆ ಅನ್ನೋದನ್ನೆಲ್ಲ ಕುಂತಿ ನೋಡ್ತಾ ಬಂದವನು. ಭಕ್ತ್ಯುದ್ರೇಕದಿಂದ ಒಂದು ಸ್ತುತಿಯನ್ನು ಸಮರ್ಪಿಸ್ತಾ ಇದ್ದಾಳೆ. ಕುಂತಿ ಸ್ತುತಿ ಅಂತ ಬಹಳ ಪ್ರಸಿದ್ಧವಾದದ್ದು. 26 ಶ್ಲೋಕಗಳನ್ನು ಒಳಗೊಂಡಿರುವಂಥದ್ದು. ಕೃಷ್ಣ ಪಾಂಡವರ ವಿಷಯದಲ್ಲಿ, ಯಾದವರ ವಿಷಯದಲ್ಲಿ ಹೇಗೆ ಅನುಗ್ರಹ ಮಾಡಿದ್ದಾನೆ ಅಂತ ಹೇಳುವಂಥದ್ದು. ಅದರಲ್ಲಿ ಒಂದು ಅಂಶ ವಿಶೇಷವಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂದೇಶ, ವಿಪದ ಸಂತು ನಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ವಿಪತ್ತು ಸಮಸ್ಯೆಗಳನ್ನೇ ಒಳಗಾದವಳು ಕುಂತಿ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ವನವಾಸ ಅಂತ ಹೇಳುವ ಹಾಗೆ ಮತ್ತೆ ಮತ್ತೆ ಸಮಸ್ಯೆಗಳ ಸುಳಿಯಲ್ಲೇ ಬಿದ್ದವಳು. ಅಂತಹ ಕುಂತಿ ಕೃಷ್ಣನತ್ತ ಕೇಳುವಂತಹದ್ದು, ವಿಪದ ಸಂತು ನಶ್ವತ್. ಹೌದು ಕೃಷ್ಣ, ಇಷ್ಟವರೆಗೆ ವಿಪತ್ತನ್ನು ಕೊಟ್ಟಿದ್ದು, ಇನ್ನೂ ವಿಪತ್ತನ್ನೇ ಕೊಡು. ಯಾಕೆಂದರೆ ಭವತೋ ದರ್ಶನಂ ಯಸ್ಯ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿದ ಹಾಗೆ ವಿಪತ್ತನ್ನು ಕೊಟ್ಟಾಗ ಆ ವಿಪತ್ತಿನಿಂದ ಪಾರು ಮಾಡುವುದಕ್ಕಾಗಿ ನೀನು ಬಂದು ನಿನ್ನ ದರ್ಶನವನ್ನು ಕೊಡ್ತಿ, ನಿನ್ನ ಸ್ಮರಣೆ ಬರುವಂತೆ ಮಾಡ್ತಿ. ಒಂದೊಮ್ಮೆ ವಿಪತ್ತೇ ಇಲ್ಲ, ನಾವು ಸಂಪತ್ತಿಗೆ ಒಳಗಾದವರು ಅಂದರೆ ದೇವರನ್ನು ಮರೆತು ಬಿಡ್ತಕ್ಕಂಥ ಸಂಭವ. ನಮಗೆ ಸ್ವಾತಂತ್ರ್ಯದ ಭ್ರಮೆ ಬಂದು ಬಿಡುತ್ತೆ. ನಾವು ಯಾಕೆ ದೇವರನ್ನು ಇದು ಮಾಡಬೇಕು, ನಾವು ಆರಾಮವಾಗಿದ್ದೇವೆ. ಅದಕ್ಕೆ ಕುಂತಿ ಹೇಳ್ತಾಳೆ, ಇಲ್ಲ, ಅಂತಹ ಆರಾಮ ನಮಗೆ ಬೇಕಾಗಿಲ್ಲ, ಸುಖ ಬೇಕಾಗಿಲ್ಲ. ಹೆಜ್ಜೆ ಹೆಜ್ಜೆಗೆ ನೀನು ವಿಪತ್ತು ಕೊಡು.
ವಿಪತ್ತು ಕೊಟ್ಟಾಗ ಆ ವಿಪತ್ತಿನಿಂದ ಪಾರಾಗುವುದಕ್ಕಾಗಿ ನಿನ್ನನ್ನು ನಾವು ಸ್ಮರಣೆ ಮಾಡುವಂತಾಗುತ್ತೆ. ಒಮ್ಮೊಮ್ಮೆ ಸ್ಮರಣೆ ಮಾಡಿದಾಗಲೂ ನಾವು ವೈಕುಂಠಕ್ಕೆ ಒಂದೊಂದು ಹೆಜ್ಜೆಯನ್ನು ಇಟ್ಟಂತಾಗುತ್ತೆ. ಹಾಗಾಗಿ ವಿಪದ ಸಂತುನ ಶಾಶ್ವತ, ಒಂದಲ್ಲ ಸಾವಿರಾರು ವಿಪತ್ತು ಮತ್ತೆ ಮತ್ತೆ ಬರಲಿ, ಭವತೋ ದರ್ಶನಂ ಯಸ್ಯ, ಒಂದೊಂದು ವಿಪತ್ತು ಬಂದಾಗಲೂ ನಿನ್ನ ದರ್ಶನವಾಗುತ್ತೆ, ನಿನ್ನ ಜ್ಞಾನ ಆಗುತ್ತೆ. ಹಾಗಾಗಿ ವಿಪತ್ತನ್ನು ಕೊಡು ಅಂತ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಕುಂತಿ ಸ್ತುತಿ. ಇದನ್ನು ನಾವು ಕೂಡ ಅಳವಡಿಸಿಕೊಳ್ಬೇಕಾದದ್ದು. ಸಾಮಾನ್ಯವಾಗಿ ನಮ್ಮ ಒಂದು ಪ್ರವೃತ್ತಿ ಹೇಗೆ ಅಂದರೆ, ಜೀವನದಲ್ಲಿ ಏನಾದರೂ ಕಷ್ಟ ಬಂದರೆ ದೇವರನ್ನು ಬೈಲಿಕ್ಕೆ ಶುರು ಮಾಡ್ತೇವೆ. ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೇವೆ, ಇಷ್ಟೆಲ್ಲ ಸತ್ಯನಾರಾಯಣ ಪೂಜೆಯೆಲ್ಲ ಮಾಡಿದ್ದೆವು, ಆದರೂ ಕೂಡ ದೇವರು ಕಣ್ಣು ತೆರೆದಿಲ್ಲ ಅಂದರೆ ಅವ ನಿರ್ಗುಣ ನಿರ್ದಯ ಅಂತ ಹೀಗೆ ನಿರ್ಣಯ ಬಂದು ಇನ್ನು ದೇವರ ಸುದ್ದಿಯೇ ಬೇಡ ಅಂತ ಹೇಳುವ ಒಂದು ಪ್ರಸಂಗ ಇರುತ್ತೆ. ಅಂಥವರಿಗೆ ಸೂಚ್ಯವಾಗಿ ಕಿವಿ ಮಾತನ್ನು ಕುಂತಿ ಹೇಳ್ತಾ ಇದ್ದಾಳೆ, ವಿಪದ ಸಂತುನ ಶಾಶ್ವತ. ನೀವು ನಿಜವಾಗಿ ಆಸ್ತಿಕರಾಗಿದ್ದರೆ ವಿಪತ್ತು ಬರಲಿ ಅಂತಲೇ ಕೇಳ್ಕೊಳ್ಳಿ. ವಿಪತ್ತು ಬಂದಾಗ ಅದರಿಂದ ಪಾರಾಗುವುದಕ್ಕೆ ದೇವರನ್ನು ಸ್ಮರಣೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಕುಂತಿ ಹೇಳುವುದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದದ್ದು. ಪಾಂಡವರು ರಾಜ್ಯದ ಅಧಿಕಾರವನ್ನು ಪಡೆದಿದ್ದಾರೆ. ಪಾಂಡವರಲ್ಲಿ ಹಿರಿಯನಾದವ ಯುಧಿಷ್ಠಿರ, ಅವ ಸಿಂಹಾಸನವನ್ನು ಏರಬೇಕಾದದ್ದು. ಆಗ ಒಬ್ಬ ಚಾರ್ವಾಕ ಅನ್ನುವ ದುರ್ಯೋಧನ ಒಬ್ಬ ಗೆಳೆಯ ಬಂದು ಸನ್ಯಾಸ ರೂಪದಲ್ಲಿ ಬಂದು ಒಂದೇ ಸಮನೆ ದೂಷಣೆ ಮಾಡ್ತಾನೆ. ಗುರು ಹಿರಿಯರನ್ನು ಕೊಂದು ಬಂದಿರತಕ್ಕಂಥ ರಾಜ್ಯ, ಈ ಅಧಿಕಾರದಲ್ಲಿ ಕೂತ್ಕೊಂಡು ನೀನು ರಾಜ್ಯವನ್ನು ಆಳ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ. ಯುಧಿಷ್ಠಿರನಿಗೆ ಭಾರಿ ಬೇಸರವಾಗಿದೆ. ನಾನು ಸಿಂಹಾಸನವನ್ನು ಏರುವುದಿಲ್ಲ, ಗುರು ಹಿರಿಯರ ಹಿಂಸೆಯಿಂದ ಬಂದಿರತಕ್ಕಂಥ ಸಿಂಹಾಸನ ಇದು ನನಗೆ ಬೇಡ ಅಂತ ಗಟ್ಟಿ ಪಟ್ಟು ಹಿಡಿದು ಬಿಟ್ಟಿದ್ದಾನೆ. ಕೃಷ್ಣ ಬಂದ, ವೇದವ್ಯಾಸರು ಬಂದರು, ಪರಶುರಾಮ ದೇವರು ಬಂದರು, ಬೇರೆ ಬೇರೆ ಋಷಿಗಳು ಬಂದರು, ಎಲ್ಲರೂ ಹೇಳ್ತಾ ಇದ್ದಾರೆ, ಇಲ್ಲ ಇದು ಕೃಷ್ಣನ ನೇತೃತ್ವದಲ್ಲಿ ಮಹಾಭಾರತ ಯುದ್ಧ ನಡೆದಿರುವಂಥದ್ದು, ಇದು ಧಾರ್ಮಿಕವಾದ ಯುದ್ಧ, ಹಾಗಾಗಿ ಇದು ಅಧರ್ಮದ ವಿರುದ್ಧ ನಡೆದಿರ್ತಕ್ಕಂಥ ಯುದ್ಧ ಅಂದಮೇಲೆ ಇದರಿಂದ ಬಂದಿರತಕ್ಕಂಥ ಸಿಂಹಾಸನ ಅದು ಧಾರ್ಮಿಕವಾದದ್ದು ಅಂತ ಎಷ್ಟು ಹೇಳಿದ್ರೂ ಕೂಡ ಅವನಿಗೆ ಮನವರಿಕೆ ಆಗ್ತಾ ಇಲ್ಲ. ಇದು ಕೃಷ್ಣನ ಒಂದು ತಂತ್ರ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ಅಂತ ಕೃಷ್ಣ ಹೇಳಿದ್ದಾನೆ. ನಾನೇ ಎಲ್ಲರ ಹೃದಯದಲ್ಲಿದ್ದುಕೊಂಡು ಆಗಾಗ್ಗೆ ಸ್ಮರಣೆ ಬರುವಂತೆ ಮಾಡ್ತೇನೆ, ಅಷ್ಟೇ ಚೆನ್ನಾಗಿ ವಿಸ್ಮರಣೆ ಬರುವಂತೂ ಮಾಡ್ತೇನೆ. ಯುಧಿಷ್ಠಿರನ ಹೃದಯದಲ್ಲಿದ್ದುಕೊಂಡು ಅವನಿಗೆ ವಿಸ್ಮರಣೆ ಬರುವಂತೆ, ಅವನಿಗೆ ಅಜ್ಞಾನ ಬರುವಂತೆ ಮಾಡ್ತಾ ಇದ್ದಾನೆ. ಎಷ್ಟು ಆ ಅಜ್ಞಾನ ರಿಪೇರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ವೇದವ್ಯಾಸರು ಬಂದು ಹೇಳ್ತಾ ಇದ್ದಾರೆ, ಪರಶುರಾಮ ಬಂದು ಹೇಳ್ತಾರೆ, ಕೃಷ್ಣ ಬಂದು ಹೇಳಿದ್ರು ಅವನಿಗೆ ರಿಪೇರಿ ಆಗ್ತಾ ಇಲ್ಲ. ಯಾಕೆಂದರೆ ಅವನಿಗೆ ಭೀಷ್ಮರ ಉಪದೇಶವನ್ನು ಕೊಡಿಸಬೇಕಾಗಿದೆ. ಅದಕ್ಕಾಗಿ ಕೃಷ್ಣ ಮಾಡಿರ್ತಕ್ಕಂಥ ಒಂದು ತಂತ್ರ ಇದು. ಕೊನೆಗೆ ಕೃಷ್ಣನೇ ಹೇಳಿದ, ಹೌದಾ ಯುಧಿಷ್ಠಿರ, ನಿನಗೆ ಯಾರು ಹೇಳಿದ್ರೂ ಸಮಾಧಾನ ಆಗುವುದಿಲ್ಲಲ್ಲ. ಕೌರವರ ಸೇನೆಯಲ್ಲೇ ಇದ್ದಿರ್ತಕ್ಕಂಥ ಭೀಷ್ಮರು, ಅವರು ಇನ್ನೂ ಸತ್ತಿಲ್ಲ. ಉತ್ತರಾಯಣಕ್ಕಾಗಿ ರಣಾಂಗಣದಲ್ಲೇ ಕುರುಕ್ಷೇತ್ರದಲ್ಲೇ ಒಂದು ಭಾಗದಲ್ಲಿ ಶರಪಂಜರದ ಮೇಲೆ ಮಲಗಿದ್ದಾರೆ. ಶರಪಂಜರ ಅಂದರೆ ಮತ್ತೇನೂ ಅಲ್ಲ, ಒಂದು ಹಾಸಿಗೆ ಅಂತ ತಿಳ್ಕೊಳ್ಬೇಡಿ. ಅವರು ಶಸ್ತ್ರ ತ್ಯಾಗ ಮಾಡಿದಾಗ ದೃಷ್ಟದ್ಯುಮ್ನ ಮುಂತಾದವರೆಲ್ಲ ಅವರ ಮೇಲೆ ಮತ್ತೆ ಮತ್ತೆ ಬಾಣಪ್ರಯೋಗ ಮಾಡಿದರು. ಎಲ್ಲ ಬಾಣಗಳು ಆ ಶರೀರವನ್ನು ಹಚ್ಚಿಕೊಂಡಿದೆ, ಅಲ್ಲೇ ಹೊರಗಿದ್ದಾರೆ. ಹಾಗಾಗಿ ಅವರ ಮೇಲೆ ಪ್ರಯೋಗ ಮಾಡಿರ್ತಕ್ಕಂಥ ಬಾಣಗಳ ಮೇಲೆ ಮಲಗಿರುವಂಥದ್ದು, ಇದನ್ನೇ ಶರಪಂಜರದ ಮೇಲೆ ಮಲಗಿರುವಂಥದ್ದು. ಹೀಗೆ ಮಲಗಿದ್ದಾರೆ. ಅಂತಹ ಭೀಷ್ಮರು ಇದು ಧಾರ್ಮಿಕ ಯುದ್ಧ, ಇದರಿಂದ ಬಂದಿರತಕ್ಕಂಥ ಸಿಂಹಾಸನ ಏರ್ಬೋದು ಅಂತ ಹೇಳಿದರೆ ನಿನಗೆ ಸಮಾಧಾನ ಆಗ್ಬೋದಲ್ಲ? ಹೌದು ಅಂತ ಹೇಳ್ತಾನೆ. ಹಾಗಾದರೆ ಬನ್ನಿ ಅಂತ ಕರ್ಕೊಂಡು ಹೋದ ಕೃಷ್ಣ. ಕರ್ಕೊಂಡು ಹೋಗಿ ಭೀಷ್ಮರ ಹತ್ರ ಹೇಳ್ತಾ ಇದ್ದಾನೆ, ನೋಡಿ ಭೀಷ್ಮರೇ, ನಿಮ್ಮ ಮೊಮ್ಮಕ್ಕಳು ಬಂದಿದ್ದಾರೆ, ಅವರಿಗೆ ಈಗ ರಾಜ್ಯ ಅಧಿಕಾರ ದೊರಕಿದೆ, ಅದು ಧಾರ್ಮಿಕ ಹೌದೋ ಅಲ್ವೋ ಅಂತ ಅವರ ಪ್ರಶ್ನೆ ಅಂತ. ಅದಕ್ಕೆ ನೀವು ಉತ್ತರ ಕೊಡಬೇಕು ಅಂತ. ಭೀಷ್ಮರು ನಕ್ಕು ಬಿಟ್ಟರು. ಕಾ ಶಕ್ತಿರ್ ಮಮ ದೇವೇಶ ಪಾರ್ಥಾಂ ಬೋಧಯತು ಪ್ರಭೋ. ಅಲ್ಲಯ್ಯ ಕೃಷ್ಣ, ಯಾಕೆ ಮಕ್ಕಳಾಟಿಕೆ ಹಾಗೆ ನನ್ನನ್ನು ಹಾಸ್ಯ ಮಾಡ್ತಾ ಇದ್ದೀನಿ? ಪಾರ್ಥರು ನನ್ನ ಮೊಮ್ಮಕ್ಕಳು ಆಗಿರ್ಬೋದು, ಆದರೆ ದೊಡ್ಡ ದೊಡ್ಡ ದೇವತೆಗಳೇ ಪಾರ್ಥರಾಗಿ ಬಂದಿರುವಂಥದ್ದು, ವಾಯುದೇವರೇ ಭೀಮನಾಗಿ ಬಂದಿರುವಂಥದ್ದು, ದೇವೇಂದ್ರನೇ ಅರ್ಜುನನಾಗಿ ಬಂದಿರುವಂಥದ್ದು, ಯಮದೇವನೇ ಯುಧಿಷ್ಠಿರನಾಗಿ ಬಂದಿರುವಂಥದ್ದು, ಭಾರತೀ ದೇವಿಯೇ ದ್ರೌಪದಿಯಾಗಿ ಬಂದಿರುವಂಥದ್ದು, ಲವಕುಶರು ಇವರು ಕೂಡ ಅಶ್ವಿನಿ ದೇವತೆಗಳೇ ಮತ್ತಿನ ದೇವತೆಗಳಾಗಿ ಅವರು ಪಾಂಡವರಾಗಿ ಬಂದಿರುವಂಥದ್ದು. ಎಲ್ಲ ದೇವತೆಗಳು ಅವರೆಲ್ಲ ನನ್ನಕ್ಕಿಂತ ಎತ್ತರದಲ್ಲಿರುವವ.
ನಾನು ದ್ಯೂ ಅನ್ನತಕ್ಕಂಥ ಒಬ್ಬ ಸಾಮಾನ್ಯ ವಸು, ನಾನು ಆ ಪಾಂಡವರಿಗೆ ಉಪದೇಶ ಮಾಡಲಿಕ್ಕೆ ಎಲ್ಲಿಯವ? ಅಲ್ಲದೆ ನೀನು ಧರ್ಮಾಧ್ಯಕ್ಷ, ನೀನು ಉಪದೇಶ ಮಾಡಬೇಕು, ನೀನು ಬಿಟ್ಟು ನಾನು ಉಪದೇಶ ಮಾಡುವುದೇನೋ ಅಂತ ಹೇಳಿದಾಗ ಕೃಷ್ಣ ಹೇಳಿದ, ಭೀಷ್ಮರೇ, ನಿಮ್ಮ ಪರಿಸ್ಥಿತಿಯ ಅರಿವು ನಿಮ್ಮಕ್ಕಿಂತ ಹೆಚ್ಚು ನನಗಿದೆ. ಆದರೆ ತ್ವತ್ಕೀರ್ತ್ಯೈ ತ್ವಯಿ ಸಂಸ್ಥಿತ ಪ್ರವಕ್ಷಾಂ ಅಖಿಲಾನ್ ಧರ್ಮಾನ್. ನೀವು 800 ವರ್ಷ ನಿಮಗ ಆಯುಷ್ಯ, ಅದರಲ್ಲಿ 525 ವರ್ಷ ವಿದ್ಯಾಭ್ಯಾಸಕ್ಕಾಗಿ ನೀವು ತೊಡಗಿಸಿದ್ದೀರಿ. ಅದರಲ್ಲೂ 475 ವರ್ಷ ಪರಶುರಾಮನಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿರುವಂಥದ್ದು. ನೀವು ಇಷ್ಟು ಕಷ್ಟ ಬಿಟ್ಟು ಸಂಪಾದಿಸ್ತಕ್ಕಂಥ ವಿದ್ಯೆ ಹೀಗೆ ಕರಟು ಹೋಗಬಾರ್ದು, ಅದು ಮತ್ತೆ ಬೆಳಕಿಗೆ ಬರಬೇಕು. ಅದಕ್ಕಾಗಿ ನಾನು ಈ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೇನೆ. ನಿಮಗೆ ಸಾಮರ್ಥ್ಯ ಇಲ್ಲ ಅಂತ ಗೊತ್ತು, ನಿಮ್ಮ ಒಳಗಿದ್ದುಕೊಂಡು ನಿಮ್ಮ ಮಾಧ್ಯಮದಲ್ಲಿ ನಾನೇ ಉಪದೇಶ ಮಾಡ್ತೇನೆ. ನೇರವಾಗಿ ನೀನು ಮಾಡ್ಬೋದಲ್ಲ ಅಂದರೆ ತ್ವತ್ಕೀರ್ತ್ಯೈ, ನಿಮಗೆ ಕೀರ್ತಿ ಬರಬೇಕು. ಪರಶುರಾಮನಲ್ಲಿ ಇಷ್ಟು ವಿದ್ಯಾಭ್ಯಾಸ ಮಾಡಿದವರು ಅನ್ನತಕ್ಕಂಥ ಕೀರ್ತಿ ಮತ್ತು ಪುಣ್ಯ ಬರಬೇಕು. ಅದಕ್ಕಾಗಿ ನಿಮ್ಮ ಒಳಗಿದ್ದುಕೊಂಡು ನಾನು ಉಪದೇಶ ಮಾಡ್ತೇನೆ ಅಂತ ಹೇಳಿ ಒಂದು ರೂಪದಿಂದ ಭೀಷ್ಮರ ಒಳಗೆ ಇದ್ದುಕೊಂಡು ಕೃಷ್ಣ ಉಪದೇಶ ಮಾಡಿರುವಂಥದ್ದು. ಗಮನಿಸಬೇಕಾದದ್ದು, ಭಕ್ತರ ಮೂಲಕ ದೇವರು ಹೇಗೆ ಸಾಧನೆ ಮಾಡಿಸ್ತಾನೆ ಅನ್ನುವುದಕ್ಕೆ ಭೀಷ್ಮರು ಒಳ್ಳೆಯ ನಿದರ್ಶನ. ಎಷ್ಟು ಉಪದೇಶ! ಮಹಾಭಾರತದಲ್ಲಿ 1,00,000 ಶ್ಲೋಕಗಳು. ಆ ಮಹಾಭಾರತದ 3ನೇ ಒಂದು ಅಂಶ ಭೀಷ್ಮರ ಉಪದೇಶದಿಂದ ಕೂಡಿರುವಂಥದ್ದು. 18 ಪರ್ವಗಳಲ್ಲಿ 2 ಪರ್ವ, ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ, ದೊಡ್ಡ ದೊಡ್ಡ ಪರ್ವಗಳು, ಸುಮಾರು 33,000 ಶ್ಲೋಕಗಳನ್ನು ಒಳಗೊಂಡಿರುವಂಥದ್ದು. ಇದೆಲ್ಲ ಭೀಷ್ಮರ ಉಪದೇಶದ ಮೂಲಕ ಹೊರಹೊಮ್ಮಿರುವಂಥದ್ದು. ಕೃಷ್ಣ ಭೀಷ್ಮರಲ್ಲಿದ್ದುಕೊಂಡು ಉಪದೇಶ ರೂಪದಲ್ಲಿ ಬಂದಿರುವಂಥದ್ದು. ಹೀಗೆ ಭೀಷ್ಮರು ಕೃಷ್ಣನ ಆವೇಶಕ್ಕೆ ಒಳಗಾಗಿ ಉಪದೇಶ ಮಾಡಿದಾಗ ದುರ್ಯೋಧನಿಗೆ ಸಮಾಧಾನ, ಇವನಿಗೆ ಯುಧಿಷ್ಠಿರನಿಗೆ ಸಮಾಧಾನ ಆಗುತ್ತೆ. ಮತ್ತೆ ಅವ ರಾಜ್ಯ ಆಳ್ತೇನೆ ಅಂತ ಒಪ್ಪಿಕೊಳ್ತಾನೆ, ಸಿಂಹಾಸನ ಏರ್ತಾನೆ. ಸಿಂಹಾಸನ ಏರಿ ರಾಜ್ಯವನ್ನು ಆಳ್ತಾನೆ. 36 ವರ್ಷ ಪಾಂಡವರ ರಾಜ್ಯಭಾರದ ಕಾಲ. ಆ 36 ವರ್ಷ ಎಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡಿದ್ದಾರೆ ಅಂದರೆ, ಆಗ ದ್ವಾಪರ ಯುಗ ಆದರೂ ಕೂಡ ಕೃತಯುಗದಲ್ಲಿ ಎಷ್ಟೊಂದು ಇದು ಸಮೃದ್ಧಿ ಇರುತ್ತೋ ಅಷ್ಟು ಸಮೃದ್ಧಿ ಇತ್ತಂತೆ. ಅದು ಕೃಷ್ಣ, ವೇದವ್ಯಾಸರು, ಪರಶುರಾಮ 3 ರೂಪಗಳಲ್ಲಿ ಭಗವಂತ ಇದ್ದುಕೊಂಡು ಪಾಂಡವರ ರಾಜ್ಯ, ಅದು 36 ವರ್ಷದ ಅವಧಿ. ಆ 36 ವರ್ಷದಲ್ಲಿ ಕೃತಯುಗದ ಒಂದು ವಾತಾವರಣ ಬರುವಂತೆ ಅಷ್ಟೂ ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿದ್ದಾರೆ ಅಂತ. ಹೀಗೆ ಭಗವಂತ ಪಾಂಡವರ ಮೂಲಕ ರಾಜ್ಯಭಾರ ಮಾಡಿಸಿ ಮತ್ತೆ ಆ ಪಾಂಡವರು ಅವರು ವಾನಪ್ರಸ್ಥಾಶ್ರಮಕ್ಕೆ ತೆರಳ್ತಾರೆ. ಮತ್ತು ಪಾಂಡವರ ಮೊಮ್ಮಗನಾಗಿರ್ತಕ್ಕಂಥ ಪರೀಕ್ಷಿತ ರಾಜ್ಯ ಆಳ್ತಾನೆ. ಆ ಪರೀಕ್ಷಿತನೇ ಮುಂದೆ ಶಮೀಕರ ಶಾಪಕ್ಕೆ ಒಳಗಾಗಿ ಮತ್ತು ಪ್ರಾಯೋಪವೇಶ ವೃತವನ್ನು ಕೈಗೊಳ್ಳುವಂಥದ್ದು. ಆಗ ಶುಕಾಚಾರ್ಯರ ಮೂಲಕ ಭಾಗವತ ಪ್ರವಚನವನ್ನು ಕೇಳುವಂಥದ್ದು. ಆ ಭಾಗವನ್ನು ನಾಳೆ ವಿಮರ್ಶೆ ಮಾಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು, ಭಾಗವತ ಚಿಂತನೆಯನ್ನು ಭಾಗವತ ಪ್ರತಿಪಾದ್ಯನಾಗಿರ್ತಕ್ಕಂಥ ಮಧ್ವಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಕೃಷ್ಣನ ಪಾದಾರವಿಂದದಲ್ಲಿ ಅರ್ಪಿಸ್ತಾ ಇದ್ದೇನೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಶ್ರೀಕೃಷ್ಣಾರ್ಪಣಮಸ್ತು.